Good morning students. Today let us have discussion on endocrine system. As you know, body contains many organ system like respiratory system, digestive system, excretory system, nervous system, etc. Similarly, even body has got a important system, that is endocrine system. So, before entering into the chapter, let us see what are glands, because endocrine system, it belongs to a type of gland. So, in the body, we have two types of glands. One is called exocrine gland and one more is called endocrine gland. So, exocrine glands are those where they secrete and leave their secretion into the system or into the body via the ducts. So they are called duct containing glands, which are called exocrine gland. For example, salivary gland. So these salivary glands, they have got ducts. So whatever the secretion these glands do, they just transfer or they just allow their secretion to enter into the ducts and they leave into the system. But endocrine glands are called ductless glands, because over here no ducts we find and directly the secretions are allowed into the system via the blood. So endocrine glands are called ductless glands. So these ductless glands, they pour their secretion into the bloodstream. So these secretions are termed as hormones, and which are the chemical messengers. So it is secreted in a very small quantity and transported to a distant site in the body from its origin, and it produces its action over there. ಏನು ಎಂಡೋಕ್ರೈನ್ ಸಿಸ್ಟಮ್ ಅಂದರೆ, ಏನು ಗ್ಲ್ಯಾಂಡ್ಸ್ ಅಂದರೆ ಅಂತ. ಗ್ಲ್ಯಾಂಡ್ಸ್ ಅಂದರೆ ಅವುಗಳನ್ನು ಗ್ರಂಥಿ ಅಂತ ಕರಿತೀವಿ ಕನ್ನಡದಲ್ಲಿ. ಈ ಗ್ರಂಥಿಗಳು ನಮ್ಮ ದೇಹದಲ್ಲಿ ಎರಡು ಥರ ಇರುತ್ತೆ. ಒಂದನ್ನು ನಾವು ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ, ಇನ್ನೊಂದನ್ನು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಈ ಎಕ್ಸೋಕ್ರೈನ್ ಗ್ಲ್ಯಾಂಡಲ್ಲಿ ಡಕ್ಟ್ಗಳಿರ್ತವೆ. ಡಕ್ಟ್ ಅಂದರೆ ಏನಿಲ್ಲ, ಈ ಚಾನಲ್ಲು ಪೈಪ್ ಥರ. ಸೊ ಅವು ಏನು ಸೆಕ್ರೀಷನನ್ನು ಮಾಡ್ತವೆ, ಅವುಗಳನ್ನು ಆ ಚಾನಲ್ ಮುಖಾಂತರ ಎಲ್ಲಿ ಬಾಡಿಗೆ ಅವಶ್ಯಕತೆ ಇದೆಯೋ ಅಲ್ಲಿಗೆ ಆ ಸ್ರವಿಕೆಗಳನ್ನು ಕಳಿಸುತ್ತೆ. ಆದರೆ ಎಂಡೋಕ್ರೈನ್ ಗ್ಲ್ಯಾಂಡಲ್ಲಿ ಆ ಥರ ಡಕ್ಟ್ಗಳು ಅಥವಾ ಪೈಪ್ಗಳು, ಚಾನಲ್ಗಳು ಇರಲ್ಲ. ಅವೇನು ಮಾಡ್ತವೆ, ಅವು ಏನು ಸೆಕ್ರೀಷನ್ ಮಾಡ್ತಾವೋ ಅವುಗಳನ್ನು ಬ್ಲಡ್ಗೆ ಹಾಕಿಬಿಡುತ್ತೆ. ಸೊ ಬ್ಲಡ್ ಮುಖಾಂತರ ಎಲ್ಲಿ ಅವುಗಳ ಆ್ಯಕ್ಷನ್ ನಡಿಬೇಕಿರುತ್ತೋ, ಅವುಗಳ ಕಾರ್ಯ ಎಲ್ಲ ಆಗಬೇಕಾಗಿರುತ್ತೋ ಆ ಸೈಟ್ಗೆ ಬ್ಲಡ್ಡು ಅದನ್ನು ತಗೊಂಡು ಹೋಗಿ ಆ ಕೆಲಸನ ಆ ಸ್ರವಿಕೆ ಕೈಯಲ್ಲಿ ಮಾಡಿಸುತ್ತೆ. ಈ ಥರ ಸ್ರವಿಕೆಗಳು ನಾನು ನಿಮ್ಗೆ ಹೇಳಿದಾಗೆ ಎರಡು ಥರ ಗ್ಲ್ಯಾಂಡು. ಸೊ ಎಕ್ಸೋಕ್ರೈನ್ ಗ್ಲ್ಯಾಂಡನ್ನ ಎಲ್ಲ ಸೆಕ್ರಿಷನ್ಸ್ನು ನಾವು ಎನ್ಸೈಮ್ಸ್ ಅಂತ ಕರಿತೀವಿ. ಸೊ ಎನ್ಸೈಮ್ಸ್ ಬಗ್ಗೆನೂ ನಿಮಗೆ ಗೊತ್ತು. ವಿ ಹ್ಯಾವ್ ಗೋಟ್ 6 ಟೈಪ್ಸ್ ಆಫ್ ಎನ್ಸೈಮ್ಸ್ ಅಂತ. ಸೊ ಈ ಎನ್ಸೈಮ್ಸ್ ಅವುಗಳ ಆ್ಯಕ್ಷನ್ನ ತೋರಿಸ್ಬೇಕು ಅಂತಂದರೆ ಅವುಗಳು ಡಕ್ಟ್ ಮುಖಾಂತರನೇ ಹೋಗಬೇಕು. ಬಟ್ ಈ ಎಂಡೋಕ್ರೈನ್ ಗ್ಲ್ಯಾಂಡಲ್ಲಿ ಏನು ಸೆಕ್ರಿಷನ್ಸ್ ಆಗುತ್ತೆ ಅದನ್ನೆಲ್ಲ ನಾವು ಹಾರ್ಮೋನ್ಸ್ ಅಂತ ಕರಿತೀವಿ. ಸೊ ಬೋತ್ ಆರ್ ಇಂಪಾರ್ಟೆಂಟ್ ಆ್ಯಂಡ್ ಬೋತ್ ಆರ್ ಪ್ರೋಟೀನ್ ಇನ್ ನೇಚರ್. ಸೊ ಎರಡೂ ಕೂಡ ನಮಗೆ ಬೇಕು, ಯಾಕಂದರೆ ನಾವು ತಿಂದಿದ್ದ ಆಹಾರ ಡೈಜೆಸ್ಟ್ ಆಗಬೇಕು ಅಂದರೆ ಎನ್ಸೈಮ್ ಸಹಾಯದಿಂದ ಮಾತ್ರ ಆಗುತ್ತೆ. ಹಾಗೆಯೇ ಹಾರ್ಮೋನ್ಸ್ ಇರಲಿಲ್ಲ ಅಂತಂದರೆ ಬಾಡಿಯಲ್ಲಿ ಯಾವ ಕೆಲಸನೂ ನಡೆಯಲ್ಲ. ಹಾಗಾಗಿ ಹಾರ್ಮೋನ್ಸ್ನ ನಾವು ಕೆಮಿಕಲ್ ಮೆಸೆಂಜರ್ಸ್ ಅಂತ ಕೂಡ ಕರಿತೀವಿ. ಈ ಥರ ಹಾರ್ಮೋನ್ಗಳು ಬಾಡಿಯಲ್ಲಿ ಬೇರೆ ಬೇರೆ ಥರ ಕೆಲಸನ ಮಾಡುತ್ತೆ. ಅದನ್ನು ನಾವು ನೋಡೋಣ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಹಾರ್ಮೋನ್ಸ್ ಅಂತ. And when you come for the classification or types of glands, we have got important 6 type of glands. They are pituitary gland, thyroid gland, parathyroid gland, adrenal gland, pancreas and sex glands. So ಇದು ಗ್ಲ್ಯಾಂಡ್ಗಳ ಟೈಪ್ಸು. ಬಾಡಿಯಲ್ಲಿ ಯಾವ್ಯಾವ ಗ್ಲ್ಯಾಂಡ್ಸ್ ಇದ್ದಾವೆ ಅಂತಂದರೆ, ದೀಸ್ ಆರ್ ದ 6 glands usually we find in the body. And coming to the functions of endocrine gland. So endocrine gland,
ದೇ ಡಸ್ ದ ಆ್ಯಕ್ಷನ್ ವಿಚ್ ಇಸ್ ಕಾಲ್ಡ್ ಮೆಟಬಾಲಿಸಮ್ ಮಾಡುತ್ತೆ. ಅಂದರೆ ಏನು ಆಹಾರ ನಾವು ತೊಗೊಂಡಿರ್ತೀವಿ ಅದು ಡೈಜೆಸ್ಟ್ ಆದಮೇಲೆ ಲಿವರಿಗೆ ಹೋಗುತ್ತೆ. ಆ ಲಿವರಲ್ಲಿ ಆ ಆಹಾರ ಬೇರೆ ಬೇರೆ ಥರ ಕೆಮಿಕಲ್ ರಿಯಾಕ್ಷನಿಗೆ ಒಳಪಟ್ಟು ಬೇರೆ ಒಂದು ಈ ಬೈ ಪ್ರಾಡಕ್ಟಾಗಿ ಫಾರ್ಮ್ ಆಗುತ್ತೆ. ಆಮೇಲೆ ಅದು ಅಬ್ಸಾರ್ಬ್ ಆಗುತ್ತೆ. ಸೊ ಇದನ್ನು ಮೆಟಬಾಲಿಸಮ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಕಂಟ್ರೋಲ್ಸ್ ದ ಫುಡ್ ಇಂಟೇಕ್ ಆ್ಯಂಡ್ ಡೈಜೆಷನ್. ಡೈಜೆಸ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಫುಡ್ ಇಂಟೇಕ್ಗೂ ಕೂಡ ಎಷ್ಟು ಫುಡ್ ತೊಗೋತೀವೋ. ಕಮಿಂಗ್ ಟು ದ ಫಂಕ್ಷನ್ಸ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್. ಎಂಡೋಕ್ರೈನ್ ಗ್ಲ್ಯಾಂಡ್ ಹೆಲ್ಪ್ಸ್ ಫಾರ್ ಮೆಟಬಾಲಿಸಮ್. ಏನು ಈ ಮೆಟಬಾಲಿಸಮ್ ಅಂದರೆ, ನಾವು ಫುಡ್ ತೊಗೊಂಡ ಮೇಲೆ ಆ ಫುಡ್ ಡೈಜೆಸ್ಟ್ ಆಗಿ ಲಿವರಿಗೆ ಹೋಗುತ್ತೆ. ಅಲ್ಲಿ ಲಿವರಲ್ಲಿ ಇಟ್ ಅಂಡರ್ಗೋ ಸೋ ಮೆನಿ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಹೋಗುತ್ತೆ. ಅದು ಆಕ್ಸಿಡೇಷನ್ನು, ಇಲ್ಲ ರಿಡಕ್ಷನ್ನು, ಹೈಡ್ರಾಲಿಸಿಸ್ಸು, ಹಾಗೆ ಕಾಂಜುಗೇಷನ್ನು, ಈ ಥರ ರಿಯಾಕ್ಷನ್ಸ್ ಆಗ್ತಾ ಹೋಗುತ್ತೆ. ಅದು ಆ ಬೈ ಪ್ರಾಡಕ್ಟ್ಸ್ನ ಫಾರ್ಮ್ ಮಾಡುತ್ತೆ. ಈ ಪ್ರೋಸೆಸ್ನ ಮೆಟಬಾಲಿಸಮ್ ಅಂತ ಕರಿತೀವಿ. ಈ ಮೆಟಬಾಲಿಸಮ್ ಆಗೋಕ್ಕೆ ಎಲ್ಲ ಥರದ ಹಾರ್ಮೋನ್ಸು ಹೆಲ್ಪ್ ಮಾಡ್ತಾ ಹೋಗುತ್ತೆ. ದೆನ್ ಕಮಿಂಗ್ ಟು ದ ಸೆಕೆಂಡ್ ಫಂಕ್ಷನ್, ದಟ್ ಇಸ್ ಕಂಟ್ರೋಲ್ ಆಫ್ ಫುಡ್ ಇಂಟೇಕ್ ಆ್ಯಂಡ್ ಡೈಜೆಷನ್. ಸೊ ಡೈಜೆಷನ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ. ಜೊತೆಗೆ ಫುಡ್ನ ತೊಗೊಂಡು ಪ್ರಾಪರ್ ಇಂಟೇಕ್, ಎಷ್ಟು ಫುಡ್ಡು ಬಾಡಿಗೆ ಅವಶ್ಯಕತೆ ಇರುತ್ತೆ, ನಮಗೆ ಹಸುವಾಗೋದಾಗಿರಬಹುದು, ಅದನ್ನೆಲ್ಲ ಈ ಹಾರ್ಮೋನು ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ವಾಟ್ ಇಸ್ ಟಿಶ್ಯೂ ಮೆಚುರೇಷನ್? ಸೊ ಫಾರ್ ದ ಮೆಚುರೇಷನ್ ಆಫ್ ಟಿಶ್ಯೂ, ಫಾರ್ ದ ಗ್ರೋತ್ ಆಫ್ ಟಿಶ್ಯೂ, ಇಟ್ ನೀಡ್ಸ್ ಹಾರ್ಮೋನ್. ಸೊ ಹಾರ್ಮೋನ್ನ ಸಹಾಯದಿಂದನೇ ಟಿಶ್ಯೂಸು ಗ್ರೋತ್ ಆಗಿ ಅವು ಮೆಚ್ಯೂರ್ ಆಗಿ ಅವುಗಳ ಫಂಕ್ಷನ್ಸ್ನ ಪರ್ಫಾರ್ಮ್ ಮಾಡಬಹುದು. ಹಾಗೆಯೇ ಅಯೋನ್ ರೆಗ್ಯುಲೇಷನ್. ಅಯೋನ್ ರೆಗ್ಯುಲೇಷನ್ ಇನ್ ದ ಸೆನ್ಸ್, ಇನ್ ದ ಬಾಡಿ ವಿ ಹ್ಯಾವ್ ಸೋ ಮೆನಿ ಅಯೋನ್ಸ್. ಅದು ಸೋಡಿಯಮು, ಪೊಟ್ಯಾಷಿಯಮು, ಕ್ಯಾಲ್ಶಿಯಮು, ಮೆಗ್ನೀಷಿಯಮು, ಕ್ಲೋರೈಡು, ಹೈಡ್ರೋಜನ್ನು ಯಾವುದಾದ್ರೂ ಆಗಿರ್ಬೋದು. ಅಯೋನ್ಸ್ ಎಲ್ಲ ಪ್ರಾಪರ್ ಕ್ವಾಂಟಿಟಿಯಲ್ಲಿ ಸೆಕ್ರೀಟಾಗಿ ರೆಗ್ಯುಲೇಟ್ ಆಗಬೇಕು ಅಂತಂದರೆ ಹಾರ್ಮೋನ್ನ ಸಹಾಯ ಬೇಕು. ಮತ್ತು ವಾಟರ್ ಬ್ಯಾಲೆನ್ಸ್. ವಾಟರ್ ಆ್ಯಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸಾಲ್ವೆಂಟ್ ಆ್ಯಂಡ್ ಒನ್ ಆಫ್ ದ ಬಾಡಿ ಫ್ಲೂಯಿಡ್. ಸೊ ಇಲ್ಲಿ ವಾಟರು ಅಷ್ಟೇ, ಅದು ರೆಗ್ಯುಲೇಟ್ ಆಗಬೇಕು. ವಾಟರ್ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಬೇಕು, ಯಾವ ಟಿಶ್ಯೂಗೆ ಎಷ್ಟು ಅವಶ್ಯಕತೆ ಇದೆ ಅಂತ. ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಆಗಬೇಕು ಅಂದರೆ ಹಾರ್ಮೋನ್ನ ಸಹಾಯ ಬೇಕು. ಆ್ಯಂಡ್ ಇಟ್ ರೆಗ್ಯುಲೇಟ್ಸ್ ದ ಹಾರ್ಟ್ ರೇಟ್ ಆ್ಯಂಡ್ ಬ್ಲಡ್ ಪ್ರೆಷರ್ ರೆಗ್ಯುಲೇಷನ್. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಎನ್ಸೈಮ್ ಇದೆ, ಅದನ್ನು ನಾವು ADH ಅಂತ ಕರಿತೀವಿ, ಆ್ಯಂಟಿಡಯೂರಿಟಿಕ್ ಹಾರ್ಮೋನ್ ಅಥವಾ ವಾಸೋಪ್ರೆಸಿನ್ ಅಂತ. ಸೊ ಇದು ಹಾರ್ಟ್ ರೇಟು, ಪ್ರಾಪರ್ ಹಾರ್ಟ್ ರೇಟು ಮತ್ತು ಬ್ಲಡ್ ಪ್ರೆಷರು, ನಾರ್ಮಲ್ ಬ್ಲಡ್ ಪ್ರೆಷರ್ನ ರೆಗ್ಯುಲೇಟ್ ಮಾಡುತ್ತೆ. ಆ್ಯಂಡ್ ಇಟ್ ಕಂಟ್ರೋಲ್ಸ್ ಬ್ಲಡ್ ಗ್ಲೂಕೋಸ್ ಆ್ಯಂಡ್ ಅದರ್ ನ್ಯೂಟ್ರಿಯೆಂಟ್ಸ್. ಎಗೇನ್ ಫಾರ್ ಕಂಟ್ರೋಲಿಂಗ್ ಬ್ಲಡ್ ಗ್ಲೂಕೋಸ್ ವಿ ನೀಡ್ ಇನ್ಸುಲಿನ್ ಆ್ಯಂಡ್ ಗ್ಲೂಕಗನ್. ಸೊ ಇದು ಎರಡೂ ಹಾರ್ಮೋನ್ ಕೂಡ ಪ್ಯಾನ್ಕ್ರಿಯಾಸ್ನ ಹಾರ್ಮೋನ್ಸು. ಇದು ಪ್ಯಾನ್ಕ್ರಿಯಾಸಲ್ಲಿ ಸೆಕ್ರೇಟ್ ಆಗುತ್ತೆ. ಅದರ ಸೆಕ್ರೇಷನ್ನು ರೆಗ್ಯುಲೇಷನ್ನ ಕೂಡ ಮಾನಿಟರ್ ಮಾಡುತ್ತೆ ಎಂಡೋಕ್ರೈನ್ ಸಿಸ್ಟಮು. ಆ್ಯಂಡ್ ಕಂಟ್ರೋಲ್ ಆಫ್ ರಿಪ್ರೊಡಕ್ಟಿವ್ ಫಂಕ್ಷನ್ಸ್. ಸೊ ವಿ ಹ್ಯಾವ್ 3 ಇಂಪಾರ್ಟೆಂಟ್ hormones, that is 2 female sex hormones, estrogen and progesterone, and a male sex hormone which is called testosterone. ಸೊ ಇವುಗಳು ಕೂಡ ರೆಗ್ಯುಲೇಟ್ ಆಗಬೇಕು ಅಂದರೆ ಎಂಡೋಕ್ರೈನ್ ಸಿಸ್ಟಮೇ ಹೆಲ್ಪ್ ಮಾಡಬೇಕು. ಆ್ಯಂಡ್ ಯೂಟ್ರೈನ್ ಕಾಂಟ್ರಾಕ್ಷನ್ ಆ್ಯಂಡ್ ಮಿಲ್ಕ್ ರಿಲೀಸ್, ಇಟ್ ಈಸ್ ವಿತ್ ದ ಹೆಲ್ಪ್ ಆಫ್ ಆಕ್ಸಿಟೋಸಿನ್. ಸೊ ಆಕ್ಸಿಟೋಸಿನ್ ಅನ್ನೋ ಇನ್ನೊಂದು ಹಾರ್ಮೋನು ಹೆಲ್ಪ್ ಮಾಡುತ್ತೆ ಲೇಬರ್ ಟೈಮಲ್ಲಿ ಯೂಟ್ರಸ್ ಕಾಂಟ್ರಾಕ್ಟ್ ಆಗೋಕ್ಕೆ ಮತ್ತು ಮಿಲ್ಕ್ ರಿಲೀಸ್ ಆಗೋಕ್ಕೆ. ಆ್ಯಂಡ್ ಇಟ್ ಓವರಾಲ್ ರೆಗ್ಯುಲೇಟ್ಸ್ ಅವರ್ ಇಮ್ಯೂನ್ ಸಿಸ್ಟಮ್ ಆ್ಯಂಡ್ ಇಟ್ ಜಸ್ಟ್ ಆ್ಯಕ್ಟ್ ಆಸ್ ಎ ಇಮ್ಯೂನ್ ಬೂಸ್ಟರ್ ಆ್ಯಂಡ್ ಇಟ್ ಗಿವ್ಸ್ ಅಸ್ ಅ ವೆರಿ ಗುಡ್ immunity. So coming to the important organ, the important gland, that is the very first gland, which is also called the master gland, that is pituitary gland. And what is the relationship between pituitary gland and hypothalamus? ಹೈಪೋಥಲಾಮಸ್ಗೂ ಮತ್ತು ಪಿಟ್ಯೂಟರಿ ಗ್ಲ್ಯಾಂಡ್ಗೂ ಇರುವಂತಹ ಸಂಬಂಧನ ನೋಡೋಣ. ಸೊ ಪಿಟ್ಯೂಟರಿ ಗ್ಲ್ಯಾಂಡ್ ವಿಚ್ ಇಸ್ situated in the nervous system, and it is very nearer to the hypothalamus, one of the central nervous system organ. So pituitary gland ಎಲ್ಲಿ ಸಿಚುಯೇಟ್ ಆಗಿದೆ ಅಂದರೆ, ಹಿಯರ್ ಯು ಕ್ಯಾನ್ ಸಿ ವೇರ್ ಇಟ್ is situated. It is very nearer to hypothalamus, and see, this is hypothalamus and this is the pituitary gland. ಸೊ ಹೈಪೋಥಲಾಮಸ್ಗೆ ತುಂಬ ಹತ್ತಿರದಲ್ಲಿರುವಂಥ ಗ್ಲ್ಯಾಂಡೇ ಪಿಟ್ಯೂಟರಿ ಗ್ಲ್ಯಾಂಡು.
this it regulates the homeostasis on a short term basis. ಇದು ನಮ್ಮ ಇಡೀ ಬಾಡಿಯ ಬ್ಯಾಲೆನ್ಸಿಂಗು, ಏನೇನು ಹಾರ್ಮೋನ್ ಇರುತ್ತೋ ಮೆಜಾರಿಟಿ ಹಾರ್ಮೋನ್ಸ್ ಎಲ್ಲ ಎಂಡೋಕ್ರೈನ್ ಗ್ಲ್ಯಾಂಡಲ್ಲಿ ಪಿಟ್ಯೂಟರಿಲೇ ಸೆಕ್ರೀಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕೂಡ ಕರಿತೀವಿ. ಮತ್ತು ಇದರ ರೆಗ್ಯುಲೇಷನ್ಸು ಯಾವುದು ಮಾನಿಟರ್ ಮಾಡುತ್ತೆ ಅಂದರೆ ಅದು ಹೈಪೋಥಾಲಮಸ್ಸು. ಸೊ ಎಂಡೋಕ್ರೈನ್ ಸಿಸ್ಟಮ್ ಇಟ್ ರೆಗ್ಯುಲೇಟ್ಸ್ homeostasis on a longer time frame, but it usually interact with two things, that is with the hypothalamus and endocrine system. It just always have an interaction and regulation of secretion with the help of ಹೈಪೋಥಾಲಮಸ್. ಹೈಪೋಥಾಲಮಸ್ಸನ್ನೇ ಮಾನಿಟರ್ ಮಾಡಬೇಕು, ಎಷ್ಟು ಹಾರ್ಮೋನ್ಸ್ ಸೆಕ್ರೀಟ್ ಆಗಬೇಕು ಪಿಟ್ಯೂಟರಿಯಿಂದ, ಹೇಗೆ ರಿಲೀಸ್ ಆಗಬೇಕು ಅಂತ. ಸೊ ಆ ಎರಡೂ ಕೆಲಸನೂ ಹೈಪೋಥಾಲಮಸ್ಸನ್ನೇ ಮಾಡುತ್ತೆ. ಆ್ಯಂಡ್ ಇನ್ ದ ಸೆನ್ಸ್ ಹೈಪೋಥಾಲಮಸ್ ಗಿವ್ ಸಮ್ ಇನ್ಸ್ಟ್ರಕ್ಷನ್ ಫಾರ್ ದ ಪಿಟ್ಯೂಟರಿ ಹೌ ಮಚ್ ಟು ಸೆಕ್ರೀಟ್ ದ ಹಾರ್ಮೋನ್ಸ್ ಆ್ಯಂಡ್ ವೇ ಟು ರಿಲೀಸ್ ಇಟ್ ಪ್ರಾಪರ್ಲಿ ಅಂತ. So you can see this is what the pituitary gland does. So and we have got two pituitary, in the sense we have got two types of pituitary glands. So one is called anterior pituitary and one more is called posterior pituitary. So anterior pituitary, posterior pituitary ಅಂತ ಅದನ್ನು ನಾವು ಡಿವೈಡ್ ಮಾಡ್ತೀವಿ. ಸೊ posterior pituitary it has an extension of hypothalamus. ಏನು ಅಂದರೆ ಹೈಪೋಥಾಲಮಸ್ನ ಕಂಟಿನ್ಯೂಯೇಷನ್ನೇ ಈ posterior pituitary ಅಂತ ಕೂಡ ಕರಿತೀವಿ ನಾವು. ಸೊ ಇಲ್ಲಿ ಹೈಪೋಥಾಲಮಸ್ ಇದೆ ಅಂದರೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ್ಯಂಡ್ anterior pituitary it produces major 9 hormones, and all those 9 hormones usually it regulate the body function and it regulate the secretion of other endocrine secretion, other endocrine gland secretions. Coming to the structure of pituitary gland, as I told you, we have got posterior pituitary and anterior pituitary anta. So this posterior pituitary it extends in the nervous system via the infundibulum, and it secretes and stores neuropeptides like oxytocin and vasopressin. So ಇದು ಇದೆರಡು posterior pituitary ನ secretion. So ಇದು hypothalamus ನ extension ಅಂತ ಕೂಡ ಕರಿತೀವಿ ನಾವು. So this is a part called infundibulum and this is posterior pituitary. It is otherwise called neurohypophysis. And this is anterior pituitary. ಇದು ಏನು ಅಂದರೆ anterior pituitary. ಇದನ್ನು ನಾವು ಅಡಿನೋ ಹೈಪೋಫೈಸಿಸ್ ಅಂತ ಕೂಡ ಕರಿತೀವಿ. ಸೊ ಈ ಆಂಟೀರಿಯರ್ ಪಿಟ್ಯೂಟರಿ ಇಟ್ ಯೂಶಲಿ ಕನೆಕ್ಟೆಡ್ ಟು ಹೈಪೋಥಾಲಮಸ್ ಬೈ ಅ ಪೋರ್ಟಲ್ ವೇನ್ ರನ್ನಿಂಗ್ ಥ್ರೂ ದ ಇನ್ಫಂಡಿಬುಲಮ್. ಇನ್ಫಂಡಿಬುಲಮ್ ಹಾಗೆ ಮುಂದೆ ಹೋಗ್ತಾ ಇದ್ದರೆ ಆ ಪೋರ್ಟಲ್ ವೇನ್ನ ಮುಖಾಂತರ ಏನು ಎಕ್ಸ್ಟೆನ್ಷನ್ ಆಗುತ್ತೆ ಅದು ಆಂಟೀರಿಯರ್ ಪಿಟ್ಯೂಟರಿ. ಆ್ಯಂಡ್ ಹೈಪೋಥಾಲಮಸ್ ಕಂಟ್ರೋಲ್ಸ್ ದ ಅಡಿನೋ ಹೈಪೋಫೈಸಿಸ್ ಬೈ ರಿಲೀಸಿಂಗ್ ಹಾರ್ಮೋನ್ ಆರ್ ಇನ್ಹಿಬಿಟಿಂಗ್ ಹಾರ್ಮೋನ್. ಹೇಗೆ ಕಂಟ್ರೋಲ್ ಮಾಡುತ್ತೆ ಹೈಪೋಥಾಲಮಸ್ಸು ಆಂಟೀರಿಯರ್ ಪಿಟ್ಯೂಟರಿನ ಅಂತಂದರೆ ರಿಲೀಸಿಂಗ್ ಹಾರ್ಮೋನ್ಗಳನ್ನು ಸೆಕ್ರೀಟ್ ಮಾಡೋದು ಅಥವಾ ಇನ್ಹಿಬಿಟರಿ ಹಾರ್ಮೋನ್ಗಳನ್ನು ರೆಗ್ಯುಲೇಟ್ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ ಕೊಡುತ್ತೆ. ಏಕೆಂದರೆ ಪೋಸ್ಟೀರಿಯರ್ ಪಿಟ್ಯೂಟರಿ ಕಂಟಿನ್ಯೂಯೇಷನ್ ಹೈಪೋಥಾಲಮಸ್ದು, ಬಟ್ ಆಂಟೀರಿಯರ್ ಪಿಟ್ಯೂಟರಿ ಏನಾಗುತ್ತೆ ಅಂದರೆ ಇನ್ಫಂಡಿಬುಲಮ್ನ ಕಂಟಿನ್ಯೂಯೇಷನ್ ಆಗುತ್ತೆ. ಹಾಗಾಗಿ ಆಂಟೀರಿಯರ್ ಪಿಟ್ಯೂಟರಿಗೆ ರಿಲೀಸಿಂಗ್ ಹಾರ್ಮೋನು ಅಥವಾ ಇನ್ಹಿಬಿಟರಿ ಹಾರ್ಮೋನನ್ನು ರೆಗ್ಯುಲೇಟ್ ಮಾಡೋಕ್ಕೆ ಹೈಪೋಥಾಲಮಸ್ಸು ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಇಟ್ ವುಡ್ ಜಸ್ಟ್ ಹೆಲ್ಪ್ ಫಾರ್ ಮಾನಿಟರಿಂಗ್ ಬೋತ್ ದ ಸೆಕ್ರೀಷನ್ಸ್. ಎರಡೂ ಸೆಕ್ರೀಷನ್ಸನ್ನು ಮಾನಿಟರ್ ಮಾಡೋದು ಹೈಪೋಥಾಲಮಸ್ಸೇ ಆಗಿರುತ್ತೆ. ಸೊ ಕಮಿಂಗ್ ಟು ದ ಫಸ್ಟ್ ಹಾರ್ಮೋನ್ ಆಫ್ posterior pituitary gland, that is ಆ್ಯಂಟಿ-ಡಯೂರೆಟಿಕ್ ಹಾರ್ಮೋನ್. ಇದನ್ನು ವ್ಯಾಸೋಪ್ರೆಸಿನ್ ಅಂತ ಕೂಡ ಕರಿತೀವಿ. ಆ್ಯಂಡ್ ದಿಸ್ ಯೂಶಲಿ ಹ್ಯಾವ್ ಆ್ಯನ್ ಆಸ್ಮೋರೆಸೆಪ್ಟಾಸ್. ಹೇಗೆ ಇದು ರಿಲೀಸ್ ಆಗುತ್ತೆ ಅಂದರೆ ಆಸ್ಮೋರೆಸೆಪ್ಟಾಸ್ನ ಸಹಾಯದಿಂದ. And it is a specialized neuron of hypothalamus that monitors the change in intracellular osmolarity. ಬಾಡಿಯಲ್ಲಿ ಆಸ್ಮೋಲಾರಿಟಿ ಅಥವಾ ಬ್ಯಾಲೆನ್ಸಿಂಗ್ ಆಫ್ ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ವಾಟರ್ ಎರಡು ಹೇಗಾಗುತ್ತೆ ಅಂತಂದರೆ ಇಟ್ ಈಸ್ ವಿತ್ ದ ಹೆಲ್ಪ್ ಆಫ್ ವ್ಯಾಸೋಪ್ರೆಸಿನ್. ಆ್ಯಂಟಿ ಡಯೂರೆಟಿಕ್ ಹಾರ್ಮೋನ್ನ ಸಹಾಯದಿಂದ ಆಗುತ್ತೆ. ಅದನ್ನು ಮಾನಿಟರ್ ಮಾಡೋದು ಯಾವುದು ಅಂತಂದರೆ ಹೈಪೋಥಾಲಮಸ್ಸು. ಸೊ ಎಲೆಕ್ಟ್ರೋಲೈಟು ಮತ್ತು ವಾಟರ್ ಎರಡು ತುಂಬ ಇಂಪಾರ್ಟೆಂಟು. ಬಾಡಿಯಲ್ಲಿ ಆಸ್ಮೋಲಾರಿಟಿ ಅಥವಾ ಅಯೋನ್ ಬ್ಯಾಲೆನ್ಸ್ ಆಗೋಕ್ಕೆ. ಸೊ ಈ ಅಯೋನ್ ಬ್ಯಾಲೆನ್ಸನ್ನು ಯಾವುದು ಮಾಡುತ್ತೆ ಬಾಡೀಲಿ ಅಂತಂದರೆ
ಅದು ಆ್ಯಂಟಿಡಯೂರೆಟಿಕ್ ಹಾರ್ಮೋನು. ಸೊ ವಾಟರ್ ಮತ್ತು ಎಲೆಕ್ಟ್ರೋಲೈಟ್ಸ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದ್ರಿಂದ ಬಾಡಿಯಲ್ಲಿ ಬ್ಲಡ್ ಪ್ರೆಷರ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಸೊ ಈ ಕೆಲಸನ ಯಾವುದು ಮಾಡುತ್ತೆ ಅಂದರೆ ವ್ಯಾಸೋಪ್ರೆಸ್ಸಿನ್. And if the concentration of electrolytes decreases or if the concentration of water decreases, then ADH secretion is stimulated. ಈ ಎಲೆಕ್ಟ್ರೋಲೈಟು ಅಥವಾ ವಾಟರ್ನ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆಯೇ ಈ ಆ್ಯಂಟಿಡಯೂರೆಟಿಕ್ ಹಾರ್ಮೋನ್ ಸೆಕ್ರಿಷನ್ನು ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ಸ್ಟಿಮ್ಯುಲೇಟ್ ಆಗಿ ಆ್ಯಂಟಿಡಯೂರೆಟಿಕ್ ಹಾರ್ಮೋನು ರಿಲೀಸ್ ಆಗ್ತಾ ಹೋಗುತ್ತೆ. And baroreceptors are the specialized neurons that are found in the wall of atria of heart, then large veins, carotid arteries and aortic arch. ಇಲ್ಲೆಲ್ಲ ನಾವು ಬ್ಯಾರೋರಿಸೆಪ್ಟರ್ಸ್ನ ನೋಡ್ತೀವಿ. ಈ ಬ್ಯಾರೋರಿಸೆಪ್ಟರ್ಸ್ ಯಾಕೆ ಹೆಲ್ಪ್ಫುಲ್ ಅಂತಂದರೆ ಇಟ್ ಹ್ಯಾಸ್ ಗಾಟ್ ಎ ಸೆನ್ಸ್ ಇನ್ ಚೇಂಜಿಂಗ್ ಬ್ಲಡ್ ಪ್ರೆಷರ್. ಸೊ ಬ್ಲಡ್ ಪ್ರೆಷರ್ನ ಮಾನಿಟ್ರ್ ಮಾಡೋಕ್ಕೆ, ಹಾರ್ಟ್ ರೇಟ್ನ ಮಾನಿಟ್ರ್ ಮಾಡೋಕ್ಕೆ ನಮಗೆ ಬ್ಯಾರೋರಿಸೆಪ್ಟರ್ಸ್ನ ಅವಶ್ಯಕತೆ ಇದೆ. ಸೊ ಇದು ಬಿ ಪಿನ ಕರೆಕ್ಟಾಗಿ ನಾರ್ಮಲ್ ರೇಂಜಲ್ಲಿ ಮ್ಯಾನೇಜ್ ಮಾಡ್ತಾ ಇರುತ್ತೆ. ಸೊ ಇಫ್ ಇಟ್ ಚೇಂಜಸ್, ದಟ್ ಇಸ್ ಇಟ್ ಮೇ ಡಿಕ್ರೀಸ್ ಆರ್ ಇಟ್ ಮೇ ಇನ್ಕ್ರೀಸ್, ದ ಬ್ಯಾರೋರಿಸೆಪ್ಟರ್ಸ್ ಟೇಕ್ ಕೇರ್ ಆಫ್ ದಟ್. ಆ್ಯಂಡ್ ವೆನ್ ದ ಬಿ ಪಿ ಡಿಕ್ರೀಸಸ್ ದೆನ್ ಆ್ಯಂಟಿಡಯೂರೆಟಿಕ್ ಹಾರ್ಮೋನ್ ಸೆಕ್ರೇಷನ್ ಇಸ್ ಸ್ಟಿಮ್ಯುಲೇಟೆಡ್. ಹಾಗೆ ನಾನು ಹೇಳಿದಾಗೆ ಬಿ ಪಿ ಏನಾದರೂ ಕಡಿಮೆ ಆಗ್ತಾ ಇದೆ ಅಂತ ಅನಿಸಿದ ತಕ್ಷಣವೇ ಈ ಆ್ಯಂಟಿಡಯೂರೆಟಿಕ್ ಹಾರ್ಮೋನ್ ಸೆಕ್ರೇಷನ್ನು ಸ್ಟಿಮ್ಯುಲೇಟ್ ಆಗಿ ಅದನ್ನು ಮ್ಯಾನೇಜ್ ಮಾಡುತ್ತೆ, ಕಡಿಮೆ ಆಗಿರೋ ಬಿ ಪಿನ ನಾರ್ಮಲ್ಲಿಗೆ ತರಿಸುತ್ತೆ. And antidiuretic hormone, it works on collecting duct of the kidney to produce more concentrated urine as water is reabsorbed into the body. ಇದು ಕಿಡ್ನಿಯಲ್ಲೂ ಅಷ್ಟೇ ಕಲೆಕ್ಟಿಂಗ್ ಡಕ್ಟ್, ಎಕ್ಸ್ಕ್ರಿಟರಿ ಸಿಸ್ಟಮ್ನ ಕಲೆಕ್ಟಿಂಗ್ ಡಕ್ಟ್ ಮೇಲೆ ಆ್ಯಕ್ಟ್ ಮಾಡಿ ಎಷ್ಟಾಗುತ್ತೆ ಅಷ್ಟು ವಾಟರ್ನ ರೀಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಸೊ ಆವಾಗ ಏನಾಗುತ್ತೆ ಅಂದರೆ ಯೂರಿನ್ ಔಟ್ಪುಟ್, ಯೂರಿನ್ ವಾಲ್ಯೂಮ್ ಕೂಡ ಕಡಿಮೆ ಆಗುತ್ತೆ. ಸೊ ವಾಟರ್ನ ರೀಅಬ್ಸಾರ್ವ್ ಮಾಡ್ಕೊಳ್ಳೋದ್ರಿಂದ ಬಾಡಿಲಿ ವಾಟರ್ ಬ್ಯಾಲೆನ್ಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಎಲೆಕ್ಟ್ರೋಲೈಟ್ಸ್ ಕೂಡ ರೀಅಬ್ಸಾರ್ಬ್ ಆಗುತ್ತೆ. ಸೊ ಆ ಎಲೆಕ್ಟ್ರೋಲೈಟ್ಸ್ನ ಸಹಾಯದಿಂದಾನೇ ಬ್ಲಡ್ ಪ್ರೆಷರು ಮಾನಿಟರ್ ಆಗುತ್ತೆ, ಮ್ಯಾನೇಜ್ ಆಗ್ತಾ ಹೋಗುತ್ತೆ ಬಾಡಿಯಲ್ಲಿ. So coming to the second important hormone of posterior pituitary is oxytocin. Actually it is an octapeptide and produced in the hypothalamus and stored in the posterior pituitary or neurohypophysis. ಈ ಆಕ್ಸಿಟೋಸಿನ್ನು ಹೈಪೋಥಲಾಮಸ್ನ ಸಹಾಯದಿಂದ ಸೆಕ್ರೀಟ್ ಆಗುತ್ತೆ ಮತ್ತು ಎಲ್ಲಿ ಸ್ಟೋರ್ ಆಗುತ್ತೆ ಅಂದರೆ ಪೋಸ್ಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡಲ್ಲಿ ಸ್ಟೋರ್ ಆಗುತ್ತೆ. ನಾನು ಆವಾಗಲೇ ಹೇಳಿದಾಗೆ ಪೋಸ್ಟೀರಿಯರ್ ಪಿಟ್ಯುಟರಿನ ನಾವು ನ್ಯೂರೋಹೈಪೋಫೈಸಿಸ್ ಅಂತ ಕೂಡ ಕರಿತೀವಿ. And the target tissues include the myometrium and muscle cells usually which surround the milk ducts of mammary gland. ಎಲ್ಲಿ ಜಾಸ್ತಿ ಆಕ್ಸಿಟೋಸಿನ್ನು ಅದರ ಆ್ಯಕ್ಷನ್ನ ತೋರಿಸುತ್ತೆ, ಅದರ ಟಾರ್ಗೆಟ್ ಟಿಶ್ಯೂಸ್ ಯಾವುದು ಅಂದರೆ ಒಂದು ಮಯೋಮೆಟ್ರಿಯಮು, ಅದು ಯುಟರಸಲ್ಲಿ, ಮತ್ತು ಇನ್ನೊಂದು ಮಿಲ್ಕ್ ಸೆಕ್ರೇಷನಲ್ಲಿ ನಿಯರ್ ದ ಮ್ಯಾಮರಿ ಗ್ಲ್ಯಾಂಡ್ಸ್ ಆಫ್ ಮಿಲ್ಕ್ ಡಕ್ಟ್ಸ್. Then this oxytocin it stimulates and it just releases oxytocin by stretching of uterus during the labor period ಅಲ್ಲಿ ಡೆಲಿವರಿ ಟೈಮ್ನಲ್ಲಿ ಈ ಆಕ್ಸಿಟೋಸಿನ್ನು ಯುಟ್ರೈನ್ ಸ್ಮೂತ್ ಮಸಲ್ಸ್ನ ಕಾಂಟ್ರಾಕ್ಟ್ ಮಾಡಿ ಡೆಲಿವರಿಗೆ ಹೆಲ್ಪ್ ಮಾಡುತ್ತೆ. ಸೊ ಇಟ್ ಕಾಂಟ್ರಾಕ್ಟ್ಸ್ ದ ಯುಟ್ರಸ್, cervix and even it contracts during sexual intercourse and stimulation of nipple during the nursing of the baby. So it helps for the milk secretion. And it also have got other function, that is it make the delivery to onset of delivery period ಅಲ್ಲಿ ಡೆಲಿವರಿ ಆಗೋ ಹಾಗೆ ಯುಟ್ರೈನ್ ಸ್ಮೂತ್ ಮಸಲ್ನ ಕಾಂಟ್ರಾಕ್ಟ್ ಮಾಡಿ ಡೆಲಿವರಿಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಎಕ್ಸ್ಪೆಲ್ಷನ್ ಆಫ್ ಆಲ್ ಯುಟ್ರೈನ್ ಲೈನಿಂಗ್ ಡ್ಯೂರಿಂಗ್ ದ ಮೆನ್ಸುರೇಷನ್ ಸೈಕಲ್ ಕೂಡ ಎಲ್ಲ ಯುಟ್ರೈನ್ ಲೈನಿಂಗ್ಸನ್ನು ಹೊರಗಡೆ ಬರೋ ಹಾಗೆ ಅಲಾಂಗ್ ವಿತ್ ದ ಮೆನ್ಸುರಲ್ ಬ್ಲಡ್ ಇಟ್ ಹೆಲ್ಪ್ಸ್. ದೆನ್ ಸ್ಪರ್ಮ್ ಟ್ರಾನ್ಸ್ಪೋರ್ಟ್ ಡ್ಯೂರಿಂಗ್ ಇಂಟರ್ಕೋರ್ಸ್, ಸೆಕ್ಷುವಲ್ ಇಂಟರ್ಕೋರ್ಸಲ್ಲಿ ಕೂಡ ಸ್ಪರ್ಮ್ ಟ್ರಾನ್ಸ್ಫರ್ ಆಗೋಕ್ಕೆ ಓವರಿಗೆ ಹೆಲ್ಪ್ ಮಾಡುತ್ತೆ. and it helps in a milk letdown, that is during the nursing of the babies. And in a special cases it helps the nursing mother and also it gives the uterine shape and structure for the uterus. And it usually make a neural input to the oxytocin release. So these are some of the functions of oxytocin. And coming to the anterior pituitary hormones, ನಾವು ಇಷ್ಟೊತ್ತು ನೋಡಿದ್ದು posterior pituitary, ಅದು posterior pituitary ಎರಡೇ ಹಾರ್ಮೋನ್ಸ್ನ ಸೆಕ್ರೇಟ್ ಮಾಡೋದು.
ಒಂದು ADH ಅಥವಾ ವ್ಯಾಸೋಪ್ರೆಸ್ಸಿನ್ನು, ಇನ್ನೊಂದು ಆಕ್ಸಿಟೋಸಿನ್ನು. ಸೊ ಮೆಜಾರಿಟಿ ಆಫ್ ದ ಹಾರ್ಮೋನ್ಸ್ ಇಟ್ ಹ್ಯಾಸ್ ಬೀನ್ ಸೆಕ್ರಿಟೆಡ್ ಬೈ ಆಂಟೀರಿಯರ್ ಪಿಟ್ಯೂಟರಿ. ಸೊ ಆಂಟೀರಿಯರ್ ಪಿಟ್ಯೂಟರಿ ಜಾಸ್ತಿ ಹಾರ್ಮೋನ್ಸ್ನ ಸೆಕ್ರೀಟ್ ಮಾಡುತ್ತೆ. ಅದು ಯಾವ್ಯಾವ ಹಾರ್ಮೋನ್ಸ್ ಅಂತ ನೋಡೋಣ. ಸೊ ಗ್ರೋತ್ ಹಾರ್ಮೋನ್, ಅದರ್ವೈಸ್ ಕಾಲ್ಡ್ ಸೊಮ್ಯಾಟೋಟ್ರೋಪಿನ್, ಆ್ಯಂಡ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, then adrenocorticotropic hormone, melanocyte stimulating hormone, luteinizing hormone, follicle stimulating hormone, and prolactin. Why pituitary is called master gland? ನಾನು ಆವಾಗಲೇ ಹೇಳಿದಾಗೆ ಮೆಜಾರಿಟಿ ಹಾರ್ಮೋನ್ಸು ಬಾಡಿಯಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡಲ್ಲೇ ಸೆಕ್ರೀಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಎಲ್ಲ ಫಂಕ್ಷನ್ಸು ಬಾಡಿಯಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡನ್ನೇ ಕಂಟ್ರೋಲ್ ಮಾಡೋದು. ಹಾಗಾಗಿ ಪಿಟ್ಯೂಟರಿ ಗ್ಲ್ಯಾಂಡನ್ನು ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. So it is controlled by releasing and inhibiting hormones from the hypothalamus. So the hormones are proteins, glycoproteins or polypeptides, and generally too large to pass through the membrane. So ಯಾವುದಾದ್ರೂ ಆಗಿರಬಹುದು hormones. So majority they are proteins, and even it may be a glycoprotein or it may be polypeptides, and they bind to receptors on a target cell. ಟಾರ್ಗೆಟ್ ಸೆಲ್ಲಿಗೆ ಹೋಗುತ್ತೆ, ಎಲ್ಲ ಆ್ಯಕ್ಷನ್ ತೋರಿಸ್ಬೇಕು ಅಲ್ಲಿ ಬೈಂಡ್ ಆಗುತ್ತೆ ಮತ್ತು ಅದರ ಕೆಲಸನ ಅಲ್ಲಿ ಮಾಡ್ತಾ ಹೋಗುತ್ತೆ ಫಂಕ್ಷನ್ಸ್ನ. ಸೊ ಶಾರ್ಟ್ ಹಾಫ್ ಲೈಫ್ ಆ್ಯಂಡ್ ಜನರಲಿ ಕ್ವಿಕ್ ಆ್ಯಕ್ಟಿಂಗ್. ಅವುಗಳಿಗೆ ಯೂಶಲಿ ಹಾಫ್ ಲೈಫ್ ಕಡಿಮೆ ಇರುತ್ತೆ ಮತ್ತು ತಕ್ಷಣಕ್ಕೆ ಆ್ಯಕ್ಟ್ ಮಾಡಿಬಿಡತ್ತೆ. ಸೊ ಇಲ್ಲಿ ಡಕ್ಟ್ ಇಲ್ಲದೆ ಇರೋದ್ರಿಂದ ಡೈರೆಕ್ಟಾಗಿ ಬ್ಲಡ್ ಸ್ಟ್ರೀಮ್ಗೆ ಹೋಗೋದ್ರಿಂದ ಅದರ ಆ್ಯಕ್ಷನ್ಸು ಯಾವಾಗಲೂ ಕ್ವಿಕ್ಕಾಗೇ ಇರುತ್ತೆ. And many of the hormones are tropic hormones and stimulate other endocrine glands to produce hormones. ಸೊ ಇಲ್ಲೇನಾಗುತ್ತೆ ಅಂದರೆ ಇದನ್ನು ಟ್ರಾಪಿಕ್ ಹಾರ್ಮೋನ್ಸ್ ಅಂತ ಕೂಡ ಕರಿತೀವಿ. ಅವು ಡೈರೆಕ್ಟಾಗಿ ಆ್ಯಕ್ಟ್ ಮಾಡಿಲ್ಲ ಅಂತಂದರೂ ಸ್ಟಿಮ್ಯುಲೇಷನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಗ್ರೋತ್ ಹಾರ್ಮೋನ್ ಸ್ಟಿಮ್ಯುಲೇಷನ್. ಗ್ರೋತ್ ಹಾರ್ಮೋನ್ಸ್ ಏನಾಗುತ್ತೆ, ಸ್ಟಿಮ್ಯುಲೇಟ್ ಆಗುತ್ತೆ, ಆಮೇಲೆ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗ್ತಾ ಹೋಗುತ್ತೆ. ಮತ್ತು ಅಡ್ರಿನೋಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ACTH, ಇದು ಅಷ್ಟು ಏನಾಗುತ್ತೆ ಅಂದರೆ ರಿಲೀಸ್ ಆಗ್ತಾ ಸ್ಟಿಮ್ಯುಲೇಟ್ ಮಾಡುತ್ತೆ, ನಂತರ ರಿಲೀಸ್ ಆಗುತ್ತೆ. ಈ ಥರ ಟ್ರೋಪಿಕ್ ಹಾರ್ಮೋನ್ ಆಗೋ ಕೂಡ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ ಆಂಟೀರಿಯರ್ ಪಿಟ್ಯೂಟರಿ ಹಾರ್ಮೋನ್ಸು. ಸೊ ದೇರ್ ಫೋರ್ ಸಮ್ಟೈಮ್ಸ್ ಕಾಲ್ಡ್ ದ ಮಾಸ್ಟರ್ ಗ್ಲ್ಯಾಂಡ್. ಸೊ ಅದಕ್ಕೆ ಇದನ್ನು ಏನಂತ ಕರಿತೀವಿ ಅಂತಂದರೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಕಮಿಂಗ್ ಟು ದ ಫಸ್ಟ್ ಹಾರ್ಮೋನ್ ಆಫ್ ಆಂಟೀರಿಯರ್ ಪಿಟ್ಯೂಟರಿ, ದಟ್ ಇಸ್ ಗ್ರೋತ್ ಹಾರ್ಮೋನ್. ಗ್ರೋತ್ ಹಾರ್ಮೋನ್ ಎಲ್ಲರಿಗೂ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಗ್ರೋತ್ ಹಾರ್ಮೋನ್ ಇಲ್ಲ ಅಂತಂದರೆ ಯಾವ ಸೆಲ್ಸು ಟಿಶ್ಯೂಸು ಕೂಡ ಬಾಡಿಯಲ್ಲಿ ಬೆಳೆಯೋಕ್ಕಾಗಲ್ಲ. ನಾವು ಉದ್ದಾನೂ ಆಗೋಕ್ಕಾಗಲ್ಲ, ದಪ್ಪನೂ ಆಗೋಕ್ಕಾಗಲ್ಲ. ಸೊ ಇಫ್ ವಿ ಹ್ಯಾವ್ ಟು ಗ್ರೋ, even our cells has to grow, then there is necessity of growth hormone, which is secreted by acidophil cells of an anterior pituitary, and it is proteinaceous in nature. So it stimulates the uptake of amino acid, that is which helps in synthesis of ಪ್ರೋಟೀನ್ ಸಿಂಥಸೈಸ್ ಆಗಬೇಕು ಅಂದರೆ ಅಮೈನೋ ಆ್ಯಸಿಡ್ಸ್ ಬೇಕು. ಯಾಕೆಂದರೆ ನಿಮಗೆ ಗೊತ್ತು ಅಮೈನೋ ಆ್ಯಸಿಡ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್ ಅಂತ. ಸೊ ಅದಕ್ಕೆ ಅಮೈನೋ ಆ್ಯಸಿಡ್ಡು ಅಪ್ಟೇಕ್ ಆಗೋಕ್ಕೆ ಅಥವಾ ಅಬ್ಸರ್ಬ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಗ್ರೋತ್ ಹಾರ್ಮೋನು. ಸೊ ಪ್ರೋಟೀನ್ ಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಟ್ ಸ್ಟಿಮ್ಯುಲೇಟ್ಸ್ ದ ಬ್ರೇಕ್ ಡೌನ್ ಆಫ್ ಫ್ಯಾಟ್ಸ್. ಸೊ ಫ್ಯಾಟ್ಸು ಬ್ರೇಕ್ ಆಗೋ ಪ್ರೋಸೆಸ್ನ ನಾವು ಲಿಪೋಲೈಸಿಸ್ ಅಂತ ಕರಿತೀವಿ. ಸೊ ಫ್ಯಾಟ್ಸು ಬ್ರೇಕ್ ಆಗಿ ಎನರ್ಜಿನ ರಿಲೀಸ್ ಮಾಡುತ್ತೆ. ಸೊ ಆ ಎನರ್ಜಿಯಿಂದ ಆ ಎನರ್ಜಿನ ಸೆಲ್ಸು ತಗೊಂಡು ಅದರ ಗ್ರೋತು ಮತ್ತು ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ದೀಸ್ ಸ್ಟಿಮ್ಯುಲೇಟ್ಸ್ ದ ಸಿಂಥಸಿಸ್ ಆಫ್ ಗ್ಲೈಕೋಜನ್. ಸೊ ಗ್ಲೈಕೋಜನ್ ಸಿಂಥಸೈಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಗ್ಲೈಕೋಜನ್ ಇಸ್ ಒನ್ ಆಫ್ ದ ಕಾರ್ಬೋಹೈಡ್ರೇಟ್. ಸೊ ಇಟ್ ಮೇ ಬಿ ಸ್ಟೋರ್ಡ್ ಇನ್ ದ ಲಿವರ್ ಆ್ಯಂಡ್ ಮಸಲ್ಸ್. ಸೊ ಹಾಗಾಗಿ ಈ ಗ್ಲೈಕೋಜೆನಿಸಿಸ್ ಆಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಗ್ರೋತ್ ಹಾರ್ಮೋನು. ಆ್ಯಂಡ್ ಇಟ್ ಪ್ರಮೋಟ್ಸ್ ದ ಬೋನ್, ಮಸಲ್ ಆ್ಯಂಡ್ ಕಾರ್ಟಿಲೇಜ್ ಗ್ರೋತ್ ಬೈ ಬ್ರಿಂಗಿಂಗ್ ಅಬೌಟ್ ದ ರಿಲೀಸ್ ಆಫ್ ಸೊಮ್ಯಾಟೋಮೆಡನ್ಸ್. ಸೊ ಇದು ಒಂದು ಇನ್ಸುಲಿನ್ ಥರ ಒಂದು ಹಾರ್ಮೋನು. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಬೋನು ಮತ್ತು ಮಸಲ್ಲು, ಕಾರ್ಟಿಲೇಜ್ ಎಲ್ಲ ಒಳ್ಳೆ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬೋನ್ ಉದ್ದ ಆದರೆ, ಮಸಲ್ಸ್ ಜಾಸ್ತಿ ಆದ್ರೇ ನಮ್ಮ ಬಾಡಿ ಬೆಳೆದಿದೆ ಅಂತ ಗೊತ್ತಾಗೋದು. ಸೊ ಹಾಗಾಗಿ ಬೋನ್ಸು ಬೆಳಿಬೇಕು, ಸೊ ಮಸಲ್ಸೂ ಏನಾಗಬೇಕು, ಮಲ್ಟಿಪ್ಲೈ ಆಗಬೇಕು. ಸೊ ಹಾಗಾಗಿ ಮಸಲ್ಸು ಬೋನ್ಸು ಗ್ರೋತ್ ಆದರೆ ಇಟ್ ಮೀನ್ ದಟ್ ಬಾಡಿ ಹ್ಯಾಸ್ ಗ್ರೋನ್.
and it regulates the blood levels of nutrients after a meal and during the periods of fasting. ಸೊ ಫಾಸ್ಟಿಂಗ್ ಆಗಬೇಕಾದ್ರೆ ಇನ್ ದ ಸೆನ್ಸ್ ನಾವು ಹಸ್ಕೊಂಡಿರಬೇಕಾದ್ರೆ ಇದು ನ್ಯೂಟ್ರಿಯೆಂಟ್ಸ್ನ ಬ್ಲಡ್ಗೆ ಹಾಕ್ತಾ ಹೋಗುತ್ತೆ, ಇಲ್ಲಾಂದರೆ ನಾವು ತುಂಬ ಸುಸ್ತಾಗ್ಬಿಡ್ತೀವಿ, ಗಿಡಿನೆಸ್ ಎಲ್ಲ ಬರುತ್ತೆ. ಹಾಗಾಗಿ ಆಲ್ರೆಡಿ ಗ್ಲೈಕೋಜನ್ ಸ್ಟೋರ್ ಆಗಿರುತ್ತೆ. ಸೊ ಅದೇನಾಗುತ್ತೆ, ರಿಲೀಸ್ ಆಗ್ತಾ ಹೋಗುತ್ತೆ. ಅದು ರಿಲೀಸ್ ಆಗ್ತಾ ಹೋಗ್ತಾ ಇದ್ದಂಗೆ ಬ್ಲಡ್ಗೆ ನ್ಯೂಟ್ರಿಯೆಂಟ್ ಸಪ್ಲೈ ಆಗುತ್ತೆ. ಸೊ ಇಟ್ ಗೇನ್ಸ್ ಎನರ್ಜಿ and it maintains our energy level during the fasting. ಅದಕ್ಕೆ ನಾವು ತುಂಬ ದಿನ ಹಸ್ಕೊಂಡಿದ್ರು ಏನು ಸಾಯಲ್ಲ. ಗಾಂಧೀಜಿ 21 ದಿನ ಹಸ್ಕೊಂಡಿದ್ರು. ಅವ್ರು ಯಾಕೆ ಸಾಯಲಿಲ್ಲ ಅಂತಂದರೆ ಇದೇ ಈ ಪ್ರೋಸೆಸ್ಸಿಂದಾನೆ. ಏಕೆಂದರೆ ಆಲ್ರೆಡಿ ಸ್ಟೋರ್ಡ್ ಗ್ಲೈಕೋಜನ್ ಇರುತ್ತೆ ಬಾಡಿಯಲ್ಲಿ. ಸೊ ಅದೇನಾಗ್ತಾ ಹೋಗುತ್ತೆ, ಅದು ಬ್ರೇಕ್ ಆಗ್ತಾ ಹೋಗುತ್ತೆ. ಸೊ ಅದು ಬ್ರೇಕ್ ಆಗ್ತಾ ಹೋಗ್ತಾ ಇದ್ದಂಗೆ ನಮಗೇನು ಗ್ಲೂಕೋಸ್ ಬೇಕು ಬಾಡಿಗೆ, ಅದು ಸಪ್ಲೈ ಆಗ್ತಾ ಹೋಗುತ್ತೆ. ಸೊ ಇಟ್ ಕ್ಯಾನ್ ಬಿ ಈದರ್ ಪ್ರೊಡ್ಯೂಸ್ಡ್ ಬೈ ಬಯೋಟೆಕ್ನಾಲಜಿ ಪ್ರೋಸೆಸ್ ಆಲ್ಸೋ. ಈಗ ಗ್ರೋತ್ ಹಾರ್ಮೋನ್ಸನ್ನು, ಯಾಕಂದರೆ ಸ್ಟಂಟೆಡ್ ಗ್ರೋತ್ ಇರುತ್ತೆ ಎಷ್ಟೊಂದು ಜನಕ್ಕೆ, ಅವ್ರು ನೆಕ್ಸ್ಟ್ ಜನ್ರೇಷನ್ನು ಹಾಗೆ ಕಂಟಿನ್ಯೂ ಆಗಿಬಿಡುತ್ತೆ ಅಂತ ಗ್ರೋತ್ ಹಾರ್ಮೋನ್ನ ಈ ಲ್ಯಾಬೊರೇಟರಿಲಿ ಕೂಡ ಸಿಂಥಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬಯೋಟೆಕ್ನಾಲಜಿ ಪ್ರೋಸೆಸ್ಸಿಂದ. So the main functions of growth hormone are to increase the growth and development of body cells, and it also stimulates the multiplication of tissues and increases the length of cartilage. ನಾನು ಆಗಲೇ ಹೇಳಿದಾಗೆ ಬೋನ್ಸು, ಮಸಲ್ಸು, ಕಾರ್ಟಿಲೇಜ್ ಎಲ್ಲ ಬೆಳಿಬೇಕು. ಅದು ಬೆಳೆದ್ರೆ ಅಷ್ಟೇ ಬಾಡಿನೂ ಕೂಡ ಬೆಳೆದಿದೆ, ಡೆವಲಪ್ಮೆಂಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ ಇನ್ ಗ್ರೋತ್ ಆಫ್ ಎ ಸ್ಕೆಲಿಟಲ್ ಮಸಲ್ಸ್ ಆ್ಯಂಡ್ thymus gland. So it also increases the secretion of milk during lactation. ಸೊ ಈ ಮಿಲ್ಕ್ ಸೆಕ್ರೇಷನ್ ಜಾಸ್ತಿ ಆಗಿಲ್ಲ ಅಂದರೆ ನ್ಯೂ ಬಾರ್ನ್ ಬೇಬೀಸ್, ನಾವು ನ್ಯೂನಾಟ್ಸ್ ಅಂತ ಕರಿತೀವಿ, ಆ ನ್ಯೂನಾಟ್ಸು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಅವುಗಳ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ನರ್ಸಿಂಗ್ ಮದರ್ಸಲ್ಲಿ ಮಿಲ್ಕ್ ಸೆಕ್ರೇಷನ್ ಆಗಬೇಕು. ಸೊ ಆ ಮಿಲ್ಕ್ ಸೆಕ್ರೇಷನ್ ಆಗೋಕ್ಕೂ ಕೂಡ ಗ್ರೋತ್ ಹಾರ್ಮೋನು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಟು ಪ್ರೊಡ್ಯೂಸ್ ಎಫೆಕ್ಟ್ ಆನ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಆ್ಯಂಡ್ ಮಿನರಲ್ ಮೆಟಬಾಲಿಸಮ್. ಇವುಗಳು ಮೆಟಬಾಲೈಸ್ ಆದರೆ ಮಾತ್ರ ಬಾಡಿಗೆ ಎನರ್ಜಿ ರಿಲೀಸ್ ಆಗುತ್ತೆ. ಪ್ರೋಟೀನ್ಸು ಸೆಲ್ಸ್ನ ಡೆವಲಪ್ ಮಾಡೋಕ್ಕೆ, ಅದರ ಗ್ರೋತನ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ ಮೆಟಬಾಲಿಸಮ್ ಪ್ರೋಸೆಸ್ಗೆ ಗ್ರೋತ್ ಹಾರ್ಮೋನು ಹೆಲ್ಪ್ ಮಾಡುತ್ತೆ. ಅದು ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮು, ಪ್ರೋಟೀನೋ ಇಲ್ಲ ಫ್ಯಾಟೋ, ಮಿನರಲ್ಸು ಎಲ್ಲನೂ ಮೆಟಬಲೈಸ್ ಆದರೆ ಮಾತ್ರ ಎನರ್ಜಿ ಸಿಕ್ಕಿ ಬಾಡಿ ಸೆಲ್ಸು ಡೆವಲಪ್ ಆಗೋಕ್ಕೆ ಅಥವಾ ಮಲ್ಟಿಪ್ಲೈ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ವಾಟ್ ಆರ್ ದ ಡಿಸ್ಫಂಕ್ಷನ್ಸ್ ಆಫ್ ಆಂಟೀರಿಯರ್ ಪಿಟ್ಯೂಟರಿ? ಡಿಸ್ಫಂಕ್ಷನ್ಸ್ ಅಂದರೆ ಅವುಗಳ ಸ್ರವಿಕೆ ಜಾಸ್ತಿ ಆಗೋದು ಇಲ್ಲ ಕಡಿಮೆ ಆಗೋದು. ಅದನ್ನು ನಾವು ಹೈಪರ್ ಸೆಕ್ರೇಷನ್ ಮತ್ತು ಹೈಪೋ ಸೆಕ್ರೇಷನ್ ಅಂತ ಕರಿತೀವಿ. ಸೊ ದ ಡಿಸ್ಫಂಕ್ಷನ್ ಆಫ್ ಅಸಿಡೋಫಿಲ್ ಸೆಲ್ಸ್, ಈ ಅಸಿಡೋಫಿಲ್ ಸೆಲ್ಸ್ ಅಂತ ಬರುತ್ತೆ, ದೇ ಆರ್ ಗ್ರೂಪ್ ಆಫ್ ಸೆಲ್ಸ್. ಅವುಗಳು ಏನಾದರೂ ಸ್ಟಿಮ್ಯುಲೇಟ್ ಆದರೆ ಇಟ್ ಕಾಸಸ್ ಹೈಪರ್ ಸೆಕ್ರೇಷನ್, ಅದು ಗ್ರೋತ್ ಹಾರ್ಮೋನ್ನ ಸೆಕ್ರೇಷನ್ನ ಜಾಸ್ತಿ ಮಾಡುತ್ತೆ. ಆರ್ ಇಫ್ ದ ಫಂಕ್ಷನ್ it decreases, then even the secretion also it becomes less. So ಇದನ್ನು hyposecretion ಅಂತ ಕರಿತೀವಿ. and this leads to some dysfunction. This leads to some conditions, that is gigantism and acromegaly. ಇದು ಕೆಲವು ಕಂಡೀಷನ್ಸ್ನ ಸೃಷ್ಟಿ ಮಾಡಿಬಿಡುತ್ತೆ. ಅದರಲ್ಲಿ ಮೊದಲನೇದನ್ನು ನಾವು ಗೈಗ್ಯಾಂಟಿಸಮ್ ಅಂತ ಕರಿತೀವಿ. ಜಾಸ್ತಿ ಸೆಕ್ರೇಷನ್ ಆದರೆ, ಹೈಪರ್ ಸೆಕ್ರೇಷನ್ ಆದರೆ ಯಾವುದೇ ವ್ಯಕ್ತಿ 7 ರಿಂದ 8 ಫೀಟಷ್ಟು ಬೆಳಿಬೋದು ದಪ್ಪಕ್ಕೆ, ಉದ್ದಕ್ಕೆ. ಅದಕ್ಕೆ ಅದನ್ನು ಆ ಕಂಡೀಷನನ್ನು ನಾವು ಗೈಗ್ಯಾಂಟಿಸಮ್ ಅಂತ ಕರಿತೀವಿ. ಆ್ಯಂಡ್ ಇಟ್ಸ್ ಡೆವಲಪ್ಮೆಂಟ್ ಆಫ್ ಮಸಲ್ಸ್ ವಿಚ್ ಇಸ್ ಗ್ರೇಟರ್ ವಿತ್ ಇನ್ಕ್ರೀಸ್ಡ್ ಬೇಸಲ್ ಮೆಟಬಾಲಿಕ್ ರೇಟ್. BMR ಜಾಸ್ತಿ ಆಗಿರುತ್ತೆ, ಬೇಸಲ್ ಮೆಟಬಾಲಿಕ್ ರೇಟು. ಸೊ ಹಾಗಾಗಿ ಆ ವ್ಯಕ್ತಿ 7 ರಿಂದ 8 ಫೀಟಷ್ಟು ಬೆಳಿಬಹುದು, ಯಾಕೆಂದರೆ ಗ್ರೋತ್ ಹಾರ್ಮೋನ್ನ ಸೆಕ್ರೇಷನ್ನು ಜಾಸ್ತಿ ಆಗಿರೋದ್ರಿಂದ. ಆಕ್ರೋಮೆಗಾಲೆ ಈಸ್ ಓವರ್ ಪ್ರೊಡಕ್ಷನ್ ಆಫ್ ಗ್ರೋತ್ ಹಾರ್ಮೋನ್ ಇನ್ ಅಡಲ್ಟ್ಸ್. ಅಡಲ್ಟ್ಸಲ್ಲಿ ಏನಾದರೂ ಗ್ರೋತ್ ಹಾರ್ಮೋನು ಜಾಸ್ತಿ ಆದರೆ, ಓವರ್ ಪ್ರೊಡಕ್ಷನ್ ಆದರೆ, ಮಕ್ಕಳು ತುಂಬ ದಪ್ಪಕ್ಕೆ, ಉದ್ದಕ್ಕೆ ಆಗಿಬಿಡ್ತಾರೆ. ಅವರ ಏಜ್ಗೆ ಎಷ್ಟು ಬೇಕು ಅಷ್ಟಿರಲ್ಲ, ಅದಕ್ಕಿಂತನೂ ಜಾಸ್ತಿ ಗ್ರೋತ್ ಡೆವಲಪ್ಮೆಂಟನ್ನು ತೋರಿಸ್ತಾರೆ. ಸೊ ದಟ್ ಓವರ್ ಗ್ರೋತ್ ಆಫ್ ಜಾ, ಮೋಲಾರ್ ಬೋನ್ಸ್, enlarged hands and feet can be seen in the child. ಮಗುಲಿ ಅದನ್ನು ನಾವು ನೋಡ್ತೀವಿ. ಈ ಕಂಡೀಷನ್ನ ಆಕ್ರೋಮೆಗಾಲೆ ಅಂತ ಕರಿತೀವಿ. And what is dwarfism? This is due to hyposecretion of growth hormone, and it's characterized by decrease in height of a patient that is about 3 feet or less. ನೀವು ಕುಬ್ಜರು ಅಂತ ಕೇಳಿರಬಹುದು.
ಏನಂದರೆ ಯಾರು ಕುಳ್ಳಕ್ಕಿರ್ತಾರೋ ಅವರಲ್ಲಿ ಹೈಪೋ ಸೆಕ್ರಿಷನ್ ಆಗಿರುತ್ತೆ, ಅಂದರೆ ಎಷ್ಟು ಬೇಕೋ ದೇಹಕ್ಕೆ ಅಷ್ಟು ಗ್ರೋತ್ ಹಾರ್ಮೋನ್ ಸೆಕ್ರೀಟ್ ಆಗಿರಲ್ಲ. ಹಾಗಾಗಿ ಅವ್ರು ಎಷ್ಟು ಬೆಳಿಬೇಕಿರುತ್ತೆ ಅದಕ್ಕಿಂತ ಬೆಳವಣಿಗೆ ಕಡಿಮೆ ತೋರಿಸ್ತಾರೆ, ಕುಂಠಿತವಾಗಿರುತ್ತೆ. ಸೊ ಇದು ಯಾಕೆ ಅಂದರೆ ಮೆಟಬಾಲಿಸಮ್ ಮೇ ಬಿ ಪ್ರಾಪರ್ ಬಟ್ ಸೆಕ್ಸ್ ಆರ್ಗನ್ ಮೆ ನಾಟ್ ಶೋ ದ ಪ್ರಾಪರ್ ಡೆವಲಪ್ಮೆಂಟ್. ಇಂಥವರಲ್ಲಿ ಏನಾಗಿರುತ್ತೆ ಅಂದರೆ ಕೆಲವು ಸತಿ ಸೆಕ್ಸ್ ಆರ್ಗನ್ ಕೂಡ ಕರೆಕ್ಟಾಗಿ ಡೆವಲಪ್ ಆಗಿರಲ್ಲ, ಮತ್ತು ಅವರ ಹೈಟು ಮತ್ತು ಸೆಲ್ಸು ಯಾವುದು ಕೂಡ ಸರಿಯಾಗಿ ಮಲ್ಟಿಪ್ಲೈ ಆಗಿರಲ್ಲ, ಹಾಗಾಗಿ ಅವರು ಕುಬ್ಜರಾಗಿರ್ತಾರೆ. So acromicra, here the bones of the hands, feet and face are small along with the loss of hair and sexual function. ಇದು ಸ್ವಲ್ಪ ರೇರ್ ನಾವು ನೋಡೋದು ಕಂಡೀಷನ್ನು, ಆದರೂ ಕೂಡ ಆಕ್ರೋಮೈಕ್ರಾ ಆಗುತ್ತೆ ಕೆಲವರಲ್ಲಿ. ಏನಂದರೆ ಬೋನ್ಸು ಹ್ಯಾಂಡ್ದು ಮತ್ತು ಫೀಟ್ದು ಎಲ್ಲ ತುಂಬ ಚಿಕ್ಕದಾಗಿಬಿಟ್ಟಿರುತ್ತೆ, ಬೋನ್ಸ್ಗಳನ್ನೇ ಗ್ರೋತ್ನ ತೋರಿಸಿರಲ್ಲ. ಸೊ ಬೋನ್ಸು ಕಾರ್ಟಿಲೇಜು ಗ್ರೋತ್ ತೋರಿಸಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅವರು ಉದ್ದ ಬೆಳೆಯೋಕ್ಕಾಗಲ್ಲ, ಹಾಗಾಗಿ ಆ ಕಂಡೀಷನ್ನ ಆಕ್ರೋಮೈಕ್ರಾ ಅಂತ ಕರಿತೀವಿ. ಸೊ ದ ಸೆಕೆಂಡ್ ಹಾರ್ಮೋನ್ ಇಸ್ thyroid stimulating hormone, which is otherwise called tropic hormone. So here the thyroid gland, which may be divided with the help of a connective tissue into number of lobes. ಇಲ್ಲಿ ಬೇಕಾದಷ್ಟು ಲೋಬ್ಸ್ಗಳನ್ನು ನೋಡ್ತೀವಿ ಈ ಥೈರಾಯ್ಡ್ ಗ್ಲ್ಯಾಂಡಲ್ಲಿ. ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ನು ಸೆಕ್ರೇಟ್ ಆಗೋಕ್ಕೆ ಇದು ಯಾವುದರಿಂದ ಆಗಿರುತ್ತೆ ಅಂದರೆ ಕನೆಕ್ಟಿವ್ ಟಿಶ್ಯೂಸಿಂದ ಆಗಿರುತ್ತೆ. ಆ್ಯಂಡ್ ಈಚ್ ಲೋಬ್ ಕಂಟೈನ್ಸ್ ನಂಬರ್ ಆಫ್ ಸ್ಪೆರಿಕಲ್ ಸೆಲ್ಸ್ ಕಾಲ್ಡ್ ಫಾಲಿಕಲ್ಸ್. ನಾನು ಇದನ್ನು ಥೈರಾಯ್ಡ್ ಗ್ಲ್ಯಾಂಡ್ ಮಾಡಬೇಕಾದ್ರೆ ತೋರಿಸ್ತೀನಿ ಫಾಲಿಕಲ್ಸ್ ಹೆಂಗಿರುತ್ತೆ ಅಂತ. ಈ ಫಾಲಿಕಲ್ಸಿಂದ ಪ್ರತಿಯೊಂದು ಲೋಬ್ ಕೂಡ ಆಗಿರುತ್ತೆ. ಆ್ಯಂಡ್ ದೀಸ್ ಫಾಲಿಕಲ್ಸ್ ದೇ ಕಂಟೈನ್ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಕಾಲ್ಡ್ ಕೊಲಾಯ್ಡ್. ಆ ಪ್ರತಿಯೊಂದು ಫಾಲಿಕಲ್ಸಲ್ಲೂ ಒಂದು ಜೆಲ್ಲಿ ಥರ ಸಬ್ಸ್ಟೆನ್ಸ್ನ ನೋಡ್ತೀವಿ ನಾವು, ರೆಡ್ ಕಲರು, ಅದನ್ನು ನಾವು ಕೊಲಾಯ್ಡ್ ಅಂತ ಕರಿತೀವಿ. ಆ್ಯಂಡ್ ದೀಸ್ ಕೊಲಾಯ್ಡ್ ಇಟ್ ಸ್ಟೋರ್ಸ್ ದ ಥೈರಾಯ್ಡ್ ಹಾರ್ಮೋನ್ ಆ್ಯಂಡ್ ರಿಲೀಸಸ್ ವೆನ್ ನೀಡೆಡ್. ಸೊ ಆ ಕೊಲಾಯ್ಡ್ಸು ಸ್ಟಿಮ್ಯುಲೇಟ್ ಆಗಿ ಥೈರಾಯ್ಡ್ ಹಾರ್ಮೋನ್ನ ಸೆಕ್ರೀಟ್ ಮಾಡುತ್ತೆ. ಅದು ಸೆಕ್ರೀಟ್ ಮಾಡೋಕ್ಕೆ ಸಹಾಯ ಮಾಡೋದೆ ಪಿಟ್ಯೂಟರಿ ಗ್ಲ್ಯಾಂಡು. ಅದು ಸೆಕ್ರೀಟ್ ಆಗಿ ಅಲ್ಲಿ ಅದು ಥೈರಾಯ್ಡ್ ಗ್ಲ್ಯಾಂಡ್ಸಲ್ಲೇ ಸ್ಟೋರ್ ಆಗಿರುತ್ತೆ, ಮತ್ತು ಯಾವಾಗ ಅವಶ್ಯಕತೆ ಇರುತ್ತೆ ಆವಾಗ ಅದು ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ದೀಸ್ ಥೈರಾಯ್ಡ್ ರಿಲೀಸಿಂಗ್ ಹಾರ್ಮೋನ್ ಫ್ರಮ್ ದ ಹೈಪೋಥಲಾಮಸ್, ಇಟ್ ಕಾಸಸ್ ದ ರಿಲೀಸ್ ಆಫ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ from an anterior pituitary, which causes the secretion and storage of hormones T3 and T4 within the thyroid gland. So thyroid gland ಅಲ್ಲಿ ನಾವು ಹಾರ್ಮೋನ್ನ T3 ಥೈರಾಕ್ಸಿನ್ ಮತ್ತು ಥೈರೋನಿನ್ ಅಂತ ನಾವು ಕರಿತೀವಿ. ಅದೆರಡು ಸೆಕ್ರೇಟ್ ಆಗಿ ಸ್ಟೋರ್ ಆಗಿರುತ್ತೆ. ಯಾವಾಗ ಹೈಪೋಥಲಾಮಸ್ಸು ಅವುಗಳ ಅವಶ್ಯಕತೆ ಇದೆ ಅಂತ ಗೊತ್ತಾಗುತ್ತೆ ಆಗ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನನ್ನು ಆಂಟೀರಿಯರ್ ಪಿಟ್ಯೂಟರಿ ಸೆಕ್ರೇಟ್ ಮಾಡಿ ಆ ಹಾರ್ಮೋನ್ಸು T3 ಮತ್ತು T4 ರಿಲೀಸ್ ಆಗೋ ಥರ ಮಾಡುತ್ತೆ. ಸೊ ಅದಕ್ಕೆ ವಿ ಹ್ಯಾವ್ ಅ ಥೈರಾಯ್ಡ್ ರಿಲೀಸಿಂಗ್ ಹಾರ್ಮೋನ್ ಆ್ಯಂಡ್ ಅ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಸೊ T3 ಆ್ಯಂಡ್ T4 ಯೂಶಲಿ ಇನ್ಹಿಬಿಟ್ thyroid releasing hormone and thyroid stimulating hormone secretion in a negative feedback pattern. ಅಂದರೆ ಇದು ಸುಮ್ಮನೆ ಸೆಕ್ರೀಟ್ ಆಗಲ್ಲ, ಯಾವಾಗ ಅವಶ್ಯಕತೆ ಇರುತ್ತೆ ಆವಾಗ ಒಂದು ಮೆಸೇಜ್ ಹೋಗುತ್ತೆ ಪಿಟ್ಯೂಟರಿ ಗ್ಲ್ಯಾಂಡ್ಗೆ. ಸೊ ಆವಾಗ ಪಿಟ್ಯೂಟರಿ ಗ್ಲ್ಯಾಂಡು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನನ್ನು ಸಿಂಥಸೈಸ್ ಮಾಡುವಂಥ ಸ್ಟಿಮ್ಯುಲೇಟ್ ಮಾಡುತ್ತೆ, ಮತ್ತು ಅದು ಸ್ಟಿಮ್ಯುಲೇಟ್ ಆಗಿ ಸಿಂಥಸೈಸ್ ಆದಮೇಲೆ ತಕ್ಷಣ ರಿಲೀಸ್ ಆಗಲ್ಲ. ಯಾವಾಗ ಅವಶ್ಯಕತೆ ಇರುತ್ತೆ ಆವಾಗ ಅದು ಥೈರಾಯ್ಡ್ ರಿಲೀಸಿಂಗ್ ಹಾರ್ಮೋನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಆವಾಗ ಥೈರಾಯ್ಡ್ ರಿಲೀಸಿಂಗ್ ಹಾರ್ಮೋನು T3 ಮತ್ತು T4ನ ರಿಲೀಸ್ ಮಾಡುತ್ತೆ. So the third type of hormone is adrenocorticotropic hormone, that is ACTH. So this corticotropin releasing hormone which secretes from hypothalamus, it causes the release of adrenocorticotropic hormone from the anterior pituitary. ನಾನು ಆವಾಗಲೇ ಹೇಳಿದಾಗೆ ಇಲ್ಲೇನಂದರೆ ರಿಲೀಸಿಂಗ್ ಹಾರ್ಮೋನು ಮತ್ತು ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಎರಡೂ ಇರುತ್ತೆ. ಹೈಪೋಥಲಾಮಸ್ನ ಡಿಸಿಷನ್ ಮೇಲೆ, ಹೈಪೋಥಲಾಮಸ್ನ ಆರ್ಡರ್ ಮೇಲೆ ಇದು ಸೆಕ್ರೇಟ್ ಆಗಿರೋದು ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಈ ರಿಲೀಸ್ ಆಗೋದನ್ನು ಮಾನಿಟರ್ ಮಾಡೋದೆ ಹೈಪೋಥಲಾಮಸ್ಸು. ಸೊ ದಿಸ್ ACTH ಇಟ್ ಕಾಸಸ್ ಕಾರ್ಟಿಸೋಲ್ ಸೆಕ್ರೇಷನ್ ಫ್ರಮ್ ದ ಅಡ್ರಿನಲ್ ಕಾರ್ಟೆಕ್ಸ್. ಮತ್ತು ಇದನ್ನು ನಾವು ಅಡ್ರಿನಲ್ ಗ್ಲ್ಯಾಂಡಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅಡ್ರಿನಲ್ ಕಾರ್ಟೆಕ್ಸು ಏನನ್ನು ಸೆಕ್ರೇಟ್ ಮಾಡಿ ರಿಲೀಸ್ ಮಾಡುತ್ತೆ, ಮತ್ತು ಅಡ್ರಿನಲ್ ಮೆಡುಲ್ಲಾ. ಸೊ ವಿ ಹ್ಯಾವ್ ಗಾಟ್
the corticotropic hormones, so that is glucocorticoid and mineralocorticoid, and it causes aldosterone secretion from the adrenal cortex, that is mineralocorticoid, from two different type of cells, adana zona fasciculata, zona glomerulus anta kariತೀವಿ. And if the adrenal cortex is diseased and malfunction, then ICTH levels rises and binds directly to melanocytes of the skin and causes increase in production of melanin. ಯಾವಾಗ ಈ ಅಡ್ರಿನಲ್ ಗ್ಲ್ಯಾಂಡ್ಗಳು ಇದನ್ನು ಮಾಲ್ ಫಂಕ್ಷನ್ಸ್ನ ತೋರಿಸುತ್ತೆ, ಸರಿಯಾಗಿ ಫಂಕ್ಷನ್ ಮಾಡಲ್ಲ, ಆಗ ಅಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ನ ಲೆವೆಲ್ಲು ಏನಾಗುತ್ತೆ, ರೈಸ್ ಆಗ್ತಾ ಹೋಗುತ್ತೆ. ಮತ್ತು ಏನಾಗುತ್ತೆ ಅಂದರೆ ಸ್ಕಿನ್ನಲ್ಲಿ ಒಂದು ಟೈಪ್ ಆಫ್ ಪ್ರೋಟೀನ್ ಸೆಲ್ಸ್ ಇರ್ತವೆ, ಅದನ್ನು ಮೆಲನೋಸೈಟ್ಸ್ ಅಂತ ಹೇಳ್ತೀವಿ, ಅಲ್ಲಿಗೆ ಬೈಂಡ್ ಆಗುತ್ತೆ. ಅಲ್ಲಿ ಬೈಂಡ್ ಆಗಿ ಅದು ಮೆಲನಿನ್ ಸೆಕ್ರಿಷನ್ನ ಜಾಸ್ತಿ ಮಾಡಿಬಿಡುತ್ತೆ. ನೀವು ನೋಡಿರ್ತೀರ ಕೆಲವು ಸ್ಕಿನ್ ಪ್ರಾಬ್ಲಮ್ಸಲ್ಲಿ ಇದು ಕಾಮನ್ ಆಗಿ ಆಗ್ತಾ ಇರುತ್ತೆ. ಸೊ ಈ ಏನಾದ್ರು ಅಡ್ರಿನಲ್ ಗ್ಲ್ಯಾಂಡನ ಸಮಸ್ಯೆ ಇದ್ದರೆ, ಎಸ್ಪೆಷಲಿ ಅಡ್ರಿನಲ್ ಕಾರ್ಟೆಕ್ಸ್ನ ಸಮಸ್ಯೆ ಇದ್ದರೆ, ಅದರ ಮಾಲ್ ಫಂಕ್ಷನ್ ಆಗ್ತಾ ಇದ್ದರೆ, ದೇರ್ ಮೇ ಬಿ ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಮೆಲನೋಸೈಟ್ಸ್ ಇನ್ ದ ಸ್ಕಿನ್. And ACTH, the lipoproteins and beta endorphins and melanocyte stimulating hormones are manufactured from the same precursor. So ಎಲ್ಲದಕ್ಕೂ ಇಲ್ಲಿ ಪ್ರಿಕರ್ಸರ್ ಒಂದೇ, ಏನು ಅಂದರೆ ಅಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್. ಇದರ ಸಹಾಯದಿಂದಾನೇ ಈ ಎಲ್ಲ ಹಾರ್ಮೋನ್ಸ್ಗಳೂ ಸೆಕ್ರೇಟ್ ಆಗುತ್ತೆ. ಆ ಪ್ರಿಕರ್ಸರ್ ಅಂದರೆ ಸ್ಟಾರ್ಟಿಂಗ್ ಮೆಟೀರಿಯಲ್ ಅಂತ, ಆ ಪ್ರಿಕರ್ಸರ್ ಮಾಲಿಕ್ಯೂಲು ಒಂದೇ ಆಗಿರುತ್ತೆ. So coming to the melanocyte stimulating hormone, endorphins and lipotropins. So this ACTH, MSH, endorphins and lipotropins all derived from the same large precursor molecule when stimulated by corticotropic releasing hormone. ಸೊ ಈ ಕಾರ್ಟಿಸಾಲ್ ರಿಲೀಸಿಂಗ್ ಹಾರ್ಮೋನ್ ಅಥವಾ ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನೇ ಏನಾಗಿರುತ್ತೆ, ಮೇನ್ ಪ್ರಿಕರ್ಸರ್ ಆಗಿರುತ್ತೆ. ಸೊ ಇವೆಲ್ಲ ರಿಲೀಸ್ ಆಗಬೇಕು ಅಂದರೆ ಇದು ಸ್ಟಿಮ್ಯುಲೇಟ್ ಆಗಬೇಕು. ಸೊ ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಕಾಸಸ್ ಮೆಲನೋಸೈಟ್ಸ್ ಟು ಪ್ರೊಡ್ಯೂಸ್ ಮೋರ್ ಮೆಲಾನಿನ್. ಸೊ ಆ ಮೆಲಾನಿನ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇದ್ದಂಗೆ ವ್ಯಕ್ತಿ ಕಪ್ಪಾಗ್ತಾರೆ. ಸೊ ಯಾರಲ್ಲಿ ಮೆಲಾನಿನ್ ಜಾಸ್ತಿ ಇರುತ್ತೋ ದೇ ಆರ್ ಗೋಯಿಂಗ್ ಟು ಬಿ ಡಾರ್ಕ್, ಅವ್ರು ಕಪ್ಪಗಿರ್ತಾರೆ. ಮೆಲನೋಸೈಟ್ಸು ಅಥವಾ ಮೆಲಾನಿನ್ ಪಿಗ್ಮೆಂಟ್ ಕಡಿಮೆ ಇದ್ದರೆ ದೇ ಆರ್ ಗೋಯಿಂಗ್ ಟು ಬಿ ಫೇರ್, ಅವರು ಬೆಳ್ಳಗಿರ್ತಾರೆ. ಆ್ಯಂಡ್ ಇಟ್ ಪ್ಲೇಸ್ ಎ ವೈಟಲ್ ರೋಲ್ ಇನ್ ಈವನ್ ಸ್ಟಿಮ್ಯುಲೇಟಿಂಗ್ ದ ಅಪಟೈಟ್. ಹಸುವಾಗ ಕೂಡ ಈ ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಸಹಾಯ ಮಾಡುತ್ತೆ. ಜೊತೆಗೆ ಇಟ್ ಆಲ್ಸೋ ಪ್ಲೇ ರೋಲ್ ಇನ್ ಅ ಸೆಕ್ಷುವಲ್ ಬಿಹೇವಿಯರ್. ಆ್ಯಂಡ್ ಎಂಡೋರ್ಫಿನ್ಸ್ ವಿಚ್ ಯೂಶಲಿ ಆ್ಯಕ್ಟ್ಸ್ ಎಸ್ ಅನ್ ಅನಾಲ್ಜೆಸಿಕ್. ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಒಂದು ಕ್ಲಾಸಲ್ಲಿ, ಏನಂದರೆ ಈ ಎಂಡೋರ್ಫಿನ್ಸ್ ಇರುತ್ತೆ, ನಮಗೆ ಈ ಕೆಲವು ನೋವುಗಳಾದಾಗ ಏನಾಗುತ್ತೆ, ನಾವೇನೂ ತೊಗೊಳ್ದೇ ಇದ್ದರೂ ಇಲ್ಲ ಯಾವ ಆಯಿಂಟ್ಮೆಂಟ್ ಹಚ್ಚದೇ ಇದ್ದರೂ ಎಲ್ಲ ಅದೇ ಕ್ಲಿಯರ್ ಆಗ್ತಾ ಹೋಗುತ್ತೆ, ಆ ನೋವು ಕಡಿಮೆ ಆಗ್ತಾ ಹೋಗುತ್ತೆ. ಏಕೆಂದರೆ ಬಾಡಿಯಲ್ಲಿ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಇರುತ್ತೆ, ಅದನ್ನು ನಾವು ಎಂಡೋರ್ಫಿನ್ಸ್ ಅಂತ ಕರಿತೀವಿ. ಅವುಗಳು ಪೇಯ್ನ್ ಕಿಲ್ಲರ್ಸಾಗಿ ಮಾಡ್ತವೆ. ಅನಾಲ್ಜೆಸಿಕ್ ಅಂದರೆ ಪೇಯ್ನ್ ರಿಲೀವರ್ಸ್ ಅಂತ, ಪೇಯ್ನನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ಅದರಲ್ಲಿ ಎಂಡೋರ್ಫಿನ್ಸೂ ಒಂದು. ಆ್ಯಂಡ್ ದಿಸ್ ಇಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಟೈಮ್ಸ್ ಆಫ್ ಸ್ಟ್ರೆಸ್. ನಮಗೆ ತುಂಬ ಸ್ಟ್ರೆಸ್ ಆದಾಗ, ನೋವಾಗುತ್ತೆ, ಆವಾಗ ಎಂಡೋರ್ಫಿನ್ಸ್ ಸೆಕ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಎಂಡೋರ್ಫಿನ್ ಸೆಕ್ರೇಟ್ ಆದಾಗ ನಮ್ಮ ಪೇಯ್ನು ಕಡಿಮೆ ಆಗುತ್ತೆ, ರಿಲೀವ್ ಆಗುತ್ತೆ, ಅಥವಾ ಸ್ಟ್ರೆಸ್ಸು ಕಡಿಮೆ ಆಗ್ತಾ ಹೋಗುತ್ತೆ. And lipotropins, they cause adipose cells to catalyze the fat, that is lipolysis. So lipolysis ಮಾಡ್ತಾ ಇರುತ್ತೆ. ಸೊ ಫ್ಯಾಟ್ ಡೆಪೋಸಿಷನ್ನ ತಪ್ಪುತ್ತೆ, ಒಂದು ಕಡೆ ಫ್ಯಾಟ್ ಡೆಪೋಸಿಟ್ ಆಗೋದು. ಸೊ ಈ ಅಡಿಪೋಸ್ ಸೆಲ್ಸ್ ಅಂದರೆ ದೇ ಆರ್ ದ ಫ್ಯಾಟ್ ಟಿಶ್ಯೂಸ್. ಸೊ ದೀಸ್ ಫ್ಯಾಟ್ ಟಿಶ್ಯೂಸ್ ದೇ ಯೂಶಲಿ ಕೆಟಬಲೈಸ್ ದ ಫ್ಯಾಟ್ ಆ್ಯಂಡ್ ಇಟ್ ಕಾಸಸ್ ದ ಲಿಪೋಲೈಸಿಸ್. The luteinizing hormone or follicle stimulating hormone, that is luteinizing hormone, which usually helpful for the production of gametes as well as help for the stimulation of female sex hormone to synthesize. And this luteinizing hormone or follicle stimulating hormone or the prolactin, usually it stimulates this gonadotropins. See, these gonadotropins, they are glycoprotein hormone and that promote the growth and function of the gonads. So ಇದು ಸೆಕ್ಸ್ ಸ್ಟಿಮ್ಯುಲೇಟ್ ಮಾಡುತ್ತೆ. ಮತ್ತು ಗೋನಾಡ್ಸ್
it may be a male or the female, it may be ovary or the testis. It stimulates and it helps for the development of follicles. And this luteinizing hormone and follicle stimulating hormone, they just produce as gametes, they regulate in production of the gametes, and it helps for the reproductive hormone to secrete, that is testosterone in the male and estrogen and progesterone in the female. And this gonadotropin releasing hormone, it is monitored by the hypothalamus, which stimulates luteinizing hormone and follicle stimulating hormone. ಈ luteinizing hormone ಮತ್ತು follicle stimulating hormone ಅನ್ನು hypothalamus ಅಲ್ಲಿ ಸ್ಟಿಮ್ಯುಲೇಟ್ ಮಾಡಿ ರಿಲೀಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. And this prolactin, which usually plays vital role during the milk production. ಈ ನರ್ಸಿಂಗ್ ಮದರ್ಸಲ್ಲಿ ಮಿಲ್ಕ್ ಪ್ರೊಡ್ಯೂಸ್ ಆಗೋಕ್ಕೆ ಪ್ರೊಲ್ಯಾಕ್ಟಿನ್ ತುಂಬ ಅವಶ್ಯಕತೆ, ಅದು ಸ್ಟಿಮ್ಯುಲೇಟ್ ಆಗಿ ಮಿಲ್ಕ್ ಪ್ರೊಡಕ್ಷನಲ್ಲಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದ ರೆಗ್ಯುಲೇಷನ್ ಆಫ್ ಸೆಕ್ರಿಷನ್, ದ ಪ್ರೊಲ್ಯಾಕ್ಟಿನ್ ರಿಲೀಸಿಂಗ್ ಹಾರ್ಮೋನ್ ಆ್ಯಂಡ್ ಪ್ರೊಲ್ಯಾಕ್ಟಿನ್ ಇನ್ಹಿಬಿಟಿಂಗ್ ಹಾರ್ಮೋನ್, ದೇ ಪ್ಲೇ ಎ ವೈಟಲ್ ರೋಲ್. So see, these are the hormones, that is summary of the hormones secreted in the anterior pituitary. So you can go through this. This gives you the summary. ನಿಮ್ಗೆ ಪೂರ ಓದಕ್ಕಾಗಿಲ್ಲ ಅಂದರೆ ಈ ಸಮ್ಮರಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ how you can go through what are the functions of each and every endocrine gland ಅಂತ. So in the next class we discuss about thyroid gland. Thyroid gland, which is one of the largest endocrine gland, and it's a very important gland which is situated on the thyroid cartilage at the center of the neck and in front of trachea. ಥೈರಾಯ್ಡ್ ಗ್ಲ್ಯಾಂಡು ಯಾವ ರೀಜನಲ್ಲಿ ಸಿಚುಯೇಟ್ ಆಗಿದೆ ಅಂತಂದರೆ, ಅದು ಬಾಡಿಯಲ್ಲಿ ಈ ಕುತ್ತಿಗೆ ಭಾಗ ಬರುತ್ತಲ್ಲ, ಅಲ್ಲಿ ನೆಕ್ ರೀಜನ್ ಅಂತ ಕರಿತೀವಿ, ಅಲ್ಲಿ ಸಿಚುಯೇಟ್ ಆಗಿದೆ. ಮತ್ತು ಇದು ತುಂಬ ಇಂಪಾರ್ಟೆಂಟ್ ಗ್ಲ್ಯಾಂಡು, ಮತ್ತು ಇಡೀ ಎಂಡೋಕ್ರೈನ್ ಸಿಸ್ಟಮಲ್ಲೇ ಬಾಡಿಯಲ್ಲೇ ಇದು ಲಾರ್ಜೆಸ್ಟ್ ಗ್ಲ್ಯಾಂಡು. And if you know the function of thyroid gland, it may be very astonishing that right from the growth it maintains all the vital functions of the body. It contains two lobes, one on each side of trachea, connected by an isthmus with the shape of a butterfly. ಸೊ ನೀವು ಥೈರಾಯ್ಡ್ ಗ್ಲ್ಯಾಂಡನ್ನು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಥೈರಾಯ್ಡ್ ಗ್ಲ್ಯಾಂಡು ಹೇಗಿದೆ ಅಂತಂದರೆ, ಈ ಬಟರ್ಫ್ಲೈ ಇರುತ್ತಲ್ಲ, ಬಟರ್ಫ್ಲೈ ಶೇಪಲ್ಲಿ ಇದೆ. ಸೊ ಇದು ನಿಮ್ಮ ಗಂಟಲು ಹತ್ತಿರ ಈಸಿಯಾಗಿ ನೀವು ಅದನ್ನು ಮುಟ್ಟಿದರೆ ಯು ಕ್ಯಾನ್ ಈವನ್ ಫೀಲ್, ಆಯಿತಾ, ಸ್ವಲ್ಪ ಏನೋ ಸಿಕ್ಕಿದಾಗತ್ತೆ. ಸೊ ಅದು ಏನಿಲ್ಲ, ಅದು ಥೈರಾಯ್ಡ್ ಗ್ಲ್ಯಾಂಡು. ಸೊ ಇದು ಲ್ಯಾರಿಂಗ್ಸ್ ರೀಜನ್ನು. ಸೊ ಇಟ್ಸ್ ಜಸ್ಟ್ ಬಿಲೋ ದ ಲ್ಯಾರಿಂಗ್ಸ್. And if you weave it from a anterior weave, if you take, then you can see it is near to the trachea. It is just in front of trachea. So and this thyroid gland has got isthmus. This is one of the region in the ಥೈರಾಯ್ಡ್ ಗ್ಲ್ಯಾಂಡ್ ವಿಚ್ ಇಸ್ ಹೈಲಿ ವಾಸ್ಕುಲಾರ್. ಸೊ ಇಲ್ಲಿಗೆ ಬ್ಲಡ್ ಸಪ್ಲೈ ಆಗ್ತಾ ಇರುತ್ತೆ ಚೆನ್ನಾಗಿ. ಮತ್ತು ಇಟ್ ಅಪಿಯರ್ಸ್ ಟು ಬಿ ಎ ಡಾರ್ಕ್ ರೆಡ್ ಕಲರ್. ಯಾವ ಕಲರ್ ಇರುತ್ತೆ ಅಂದರೆ ಡಾರ್ಕ್ ರೆಡ್ ಕಲರ್ ಇರುತ್ತೆ. ಸೊ ಅಯೋಡಿನ್ ಎಂಟರ್ಸ್ ಫಾಲಿಕ್ಯುಲರ್ ಸೆಲ್ಸ್ ಬೈ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್. ಇಲ್ಲಿಗೆ ನಾವು ಡಯಟಿಂದ ಏನು ಅಯೋಡಿನ್ ತೊಗೋತೀವೋ ಆ ಅಯೋಡಿನ್ನು ಎಂಟರ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಆಗುತ್ತೆ. ಇದನ್ನು ನಾವು ಅಯೋಡಿನ್ ಟ್ರ್ಯಾಪಿಂಗ್ ಮೆಕ್ಯಾನಿಸಮ್ ಅಂತ ಕೂಡ ಕರಿತೀವಿ. ಸೊ ಈ ಅಯೋಡಿನ್ನು ಇಲ್ಲಿ ಟ್ರ್ಯಾಪ್ ಆಗೋದ್ರಿಂದ ಅದು ಥೈರಾಕ್ಸಿನ್ ಮತ್ತು ಥೈರೋನಿನ್ ಸಿಂಥಸಿಸ್ಗೆ ಹೆಲ್ಪ್ ಆಗುತ್ತೆ. ಸೊ ಥೈರಾಯ್ಡ್ ಗ್ಲ್ಯಾಂಡು ಕೆಲವು ಸತಿ ಅನಾಟಮಿಯಲ್ಲೂ ಕೇಳ್ಬೋದು ನಿಮಗೆ, ಸಿ ಹೌ ಯೂಶಲಿ ಹೌ ಥೈರಾಯ್ಡ್ ಗ್ಲ್ಯಾಂಡ್ ಇಸ್ ಸಿಚುಯೇಟೆಡ್ ಅಂತ. ಸಿ ಯು ಕ್ಯಾನ್ ರೈಟ್ ಈವನ್ ದ ಅನಾಟಮಿ. ಸೊ ಜಸ್ಟ್ ಇಟ್ ಈಸ್ ಅಟ್ ದ ಸೆಂಟರ್ ಆಫ್ ದ neck and in front of the trachea.
and with a low level of iodine, thyroid hypertrophy is called goiter. ಸೊ ಏನಾದರೂ ಅಯೋಡಿನ್ ಡಿಫಿಷಿಯನ್ಸಿ ಆದರೆ ಅದನ್ನು ನಾವು ಏನಂತ ಕರಿತೀವಿ, ಕಡಿಮೆ ಕ್ವಾಂಟಿಟಿಯಲ್ಲಿ ಅಯೋಡಿನ್ ತೊಗೊಂಡ್ರೆ ಅದನ್ನು ಆ ಡಿಫಿಷಿಯನ್ಸಿ ಸಿಂಡ್ರೋಮ್ನ ನಾವು ಗೈಟರ್ ಅಂತ ಕರಿತೀವಿ. ಮತ್ತು ಕ್ಯಾಲ್ಶಿಯಮ್ಸು ಇಟ್ ಮೇ ಬಿ ಸ್ಟಿಮ್ಯುಲೇಟಿಂಗ್, ಇಟ್ ಮೇ ಶೋ ಸಮ್ ಸ್ಟಿಮ್ಯುಲೇಟಿಂಗ್ ಆ್ಯಕ್ಟಿವಿಟಿ ಆಫ್ ಓಸ್ಟಿಯೋಬ್ಲಾಸ್ಟ್ ಈವನ್ ಇನ್ ದ ಬೋನ್. ಸೊ ಈ ಅಯೋಡಿನು ಕ್ಯಾಲ್ಶಿಯಮು ಎಲ್ಲ ಕಡಿಮೆ ಆದರೆ ಇಟ್ ಜಸ್ಟ್ ಲೀಡ್ಸ್ ಟು ಎ ಡಿಫಿಷಿಯನ್ಸಿ ಸಿಂಡ್ರೋಮ್. ಸೊ ಅದರಲ್ಲಿ ಈ ಕ್ಯಾಲ್ಶಿಯಮು ಓಸ್ಟಿಯೋಪೊರೋಸಿಸ್ನ ಕಾಸ್ ಮಾಡುತ್ತೆ, ಅಂದರೆ ಮೂಳೆ ಸವೆತನ ಕಾಸ್ ಮಾಡುತ್ತೆ. ಹಾಗೆಯೇ ಅಯೋಡಿನ್ ಕಡಿಮೆ ಆದರೆ ಅದು ಗಾಯ್ಟರ್ನ ಕಾಸ್ ಮಾಡುತ್ತೆ. ಆ್ಯಂಡ್ ದ ಫಾಲಿಕ್ಯುಲರ್ ಸೆಲ್ಸ್ ಇನ್ ದ ಅಯೋಡಿನ್ ವಿಚ್ ಇಸ್ ಸರೌಂಡೆಡ್ ಬೈ ಥೈರೋಗ್ಲೋಬುಲಿನ್ ಆ್ಯಂಡ್ ಆರ್ ಎ ಥೈರಾಯ್ಡ್ ಹಾರ್ಮೋನ್. ಸೊ ಫಾಲಿಕಲ್ಸ್ ತೋರಿಸಿದ್ನಲ್ಲ ಆವಾಗಲೇ, ಆ ಫಾಲಿಕಲ್ಸು ಹೇಗೆ ಇದು ಮಾಡುತ್ತೆ, ಫಂಕ್ಷನ್ ಮಾಡುತ್ತೆ ಅಂತಂದರೆ ಥೈರೋಗ್ಲೋಬುಲಿನ್ನಿಂದ ಸರೌಂಡ್ ಆಗಿರುತ್ತೆ. ಮತ್ತು ಆ ಫಾಲಿಕಲ್ ಸೆಲ್ಸು ಇಟ್ ಹೆಲ್ಪ್ಸ್ ಫಾರ್ ದ ಸಿಂಥಸಿಸ್ ಆಫ್ ಥೈರಾಯ್ಡ್ ಹಾರ್ಮೋನ್. ಆ್ಯಂಡ್ ಫಾಲಿಕ್ಯುಲರ್ ಸೆಲ್ಸ್ ವಿಚ್ ಯೂಶಲಿ situated in between the follicles, it secrete calcitonin. ಅದನ್ನು ನಾನು ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡಲ್ಲಿ ತೋರಿಸ್ತೀನಿ, ಹೌ ಇಟ್ ಇಸ್ ದ ಪ್ಯಾರಾಫಾಲಿಕ್ಯುಲರ್ ಸೆಲ್ಸ್. ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ಕರಿತೀವಿ ಅದನ್ನು. ಸೊ ಅವುಗಳು ಕ್ಯಾಲ್ಸಿಟೋನಿನ್ನ ಸಿಂಥಸೈಸ್ ಮಾಡುತ್ತೆ. ಸೊ ದೀಸ್ ಕ್ಯಾಲ್ಸಿಟೋನಿನ್ ಇಟ್ ರೆಡ್ಯೂಸಸ್ ದ blood supply towards the glands. And coming to the functions of thyroid gland, that is two major iodine based hormones it can be produced by the thyroid gland, that is triiodothyronin and thyroxine. ಯಾವ ಎರಡು ಇಂಪಾರ್ಟೆಂಟ್ ಸೆಕ್ರೀಷನ್ಸ್ ಆಗುತ್ತೆ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಅಂದರೆ, ಒಂದನ್ನು ಟ್ರೈಅಯೋಡೋಥೈರೋನಿನ್ ಅಂತ ಕರಿತೀವಿ, ದಟ್ ಇಸ್ T3, ಆ್ಯಂಡ್ ಮತ್ತೊಂದನ್ನು ಥೈರಾಕ್ಸಿನ್ ಅಂತ ಕರಿತೀವಿ, ದಟ್ ಇಸ್ T4. ಏನಿಲ್ಲ, ಈ ಟ್ರೈಅಯೋಡೋಥೈರೋನಿನ್ ಹೇಗಾಗಿರುತ್ತೆ ಅಂದರೆ ಇಟ್ ಈಸ್ ವಿತ್ T1 ಆ್ಯಂಡ್ T2. ಸೊ ಮೊನೋಐಡೋಥೈರೋನಿನ್ನು ಮತ್ತು ಟ್ರೈಅಯೋಡೋಥೈರೋಕ್ಸಿನ್ನು ಎರಡೂ ಸೇರಿ ನಮಗೆ ಟ್ರೈಅಯೋಡೋಥೈರೋನಿನ್ ಬರುತ್ತೆ. ಹಾಗೆ ಎರಡು ಡೈಅಯೋಡೋ ಥೈರೋಕ್ಸಿನ್ ಎರಡು ಸೇರಿ ವಿ ಗೆಟ್ T4, ದಟ್ ಇಸ್ ಥೈರೋಕ್ಸಿನ್ ಸಿಕ್ಕತ್ತೆ. ಸೊ ಮೋರ್ ಥೈರೋಕ್ಸಿನ್ ಇಸ್ ಪ್ರೊಡ್ಯೂಸ್ಡ್ ದ್ಯಾನ್ ದ T3 ವಿಚ್ ಇಸ್ ಫಿಸಿಯೋಲಜಿಕಲಿ ಮೋರ್ ಆ್ಯಕ್ಟಿವ್. ಸೊ T3ಗಿಂತನೂ T4 ಜಾಸ್ತಿ ಸಿಂಥಸೈಸ್ ಆಗುತ್ತೆ ಮತ್ತು ಅದು ತುಂಬ ಆ್ಯಕ್ಟಿವ್ ಆಗಿ ಬಾಡಿಯಲ್ಲಿ ಎಲ್ಲ ಫಂಕ್ಷನ್ಸ್ನು ಮಾಡ್ತಾ ಹೋಗುತ್ತೆ. ಸೊ ದೀಸ್ ಹಾರ್ಮೋನ್ಸ್ ಆರ್ ಕ್ಯಾರಿಡ್ in the blood connected to globulin molecule which protects them from breakdown, that gives them a very long half life. ಸೊ ಏನಾಗ್ತಾ ಹೋಗುತ್ತೆ ಅಂತಂದರೆ, ಈ ಹಾರ್ಮೋನ್ಗಳು ಬ್ಲಡ್ಡಲ್ಲಿ ಟ್ರಾವೆಲ್ ಮಾಡ್ತಾ ಹೋಗ್ತವೆ ಮತ್ತು ಗ್ಲೋಬುಲಿನ್ ಅನ್ನೋ ಪ್ರೋಟೀನನ್ನು ಕೂಡ ಸಿಂಥಸೈಸ್ ಮಾಡ್ತಾ ಹೋಗುತ್ತೆ. These three hormones are carried in the blood connected to globulin molecules. So globulin molecule ಒಂದು ಪ್ರೋಟೀನು. ಸೊ ಈ ಪ್ರೋಟೀನಿಗೆ ಕನೆಕ್ಟ್ ಆಗಿರುತ್ತೆ ಬ್ಲಡ್ಡಲ್ಲಿ ಈ ಥೈರೋನಿನ್ ಆ್ಯಸ್ ವೆಲ್ ಆಸ್ ಥೈರಾಕ್ಸಿನ್ ಎರಡುವೆ. ಸೊ ಇದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇಟ್ protects them from breakdown, that gives them a very long half life. ಎರಡು ಬ್ರೇಕ್ ಆಗದೇನೆ ಹಾಗೇನೆ ತಮ್ಮ ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕೆ T3 ಮತ್ತು T4 ಎರಡು ಕೂಡ ಹೆಲ್ಪ್ ಮಾಡುತ್ತೆ. A lot of these hormones are stored in the thyroid gland. ಥೈರಾಯ್ಡ್ ಗ್ಲ್ಯಾಂಡಲ್ಲಿ ತುಂಬ ಹಾರ್ಮೋನ್ಸು ಸ್ಟೋರ್ ಆಗುತ್ತೆ, ಆ್ಯಂಡ್ ವಿಚ್ ಆಲ್ಸೋ ಹೆಲ್ಪ್ಸ್ ಟು ಮೈಂಟೈನ್ ವೆರಿ ಸ್ಟೇಬಲ್ ಲೆವೆಲ್ ಆಫ್ ದೀಸ್ ಟು ಹಾರ್ಮೋನ್ಸ್ ಇನ್ ದ ಬ್ಲಡ್. ಜಾಸ್ತಿ ಹೊತ್ತು ಬ್ಲಡ್ಡಲ್ಲಿ ಈ ಎರಡೂ ಹಾರ್ಮೋನ್ಗಳು ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಆ್ಯಂಡ್ ವೆನ್ ಥೈರಾಯ್ಡ್ ಫಂಕ್ಷನ್ ಈಸ್ ಬೀಯಿಂಗ್ ಮೆಷರ್ಡ್ ಬೈ ಬ್ಲಡ್ ವರ್ಕ್, ಇಟ್ ಇಸ್ ದ TSH ವಿಚ್ ಇಸ್ ಮೆಷರ್ಡ್. ಸೊ ನಾವೇನಾದರೂ ಈ ಥೈರಾಯ್ಡ್ ಫಂಕ್ಷನ್ ಸರಿಯಾಗಿ ಆಗ್ತಾ ಇದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ನೋಡಬೇಕಾದ್ರೆ ನಾವು ಬ್ಲಡ್ ಟೆಸ್ಟನ್ನೇ ಮಾಡಬೇಕು. ಸೊ ಬ್ಲಡ್ಡಲ್ಲಿ ಈ TSH ಲೆವೆಲ್ ಎಷ್ಟಿರುತ್ತೆ ಅದನ್ನು ನೋಡಿಕೊಂಡು ಥೈರಾಯ್ಡ್ ಗ್ಲ್ಯಾಂಡು ಫಂಕ್ಷನ್ ಸರಿಯಾಗಿ ಮಾಡ್ತಾ ಇದೆಯೋ ಇಲ್ಲ ಮಾಡ್ತಾ ಇಲ್ವೋ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಮೋರ್ ಡೈರೆಕ್ಟ್ ಬ್ಯಾರೋಮೀಟರ್ ಆಫ್ ಥೈರಾಯ್ಡ್ ಆ್ಯಕ್ಟಿವಿಟಿ. ಈವನ್ ಥೈರಾಯ್ಡ್ ಆ್ಯಕ್ಟಿವಿಟಿಗೆ ಇದು ತುಂಬ ಇಂಪಾರ್ಟೆಂಟು.
ನಾವು ಥೈರಾಯ್ಡ್ ಗ್ಲ್ಯಾಂಡ್ನ ಫಂಕ್ಷನನ್ನು ನಾವು T3 ಮತ್ತು T4ನ ಬೇಸಿಸ್ ಮೇಲೇ ಅಳಿಯೋಕ್ಕಾಗತ್ತೆ. ಆ್ಯಂಡ್ ದೀಸ್ ಟು ಹಾರ್ಮೋನ್ಸ್ ದ ಎಲಿವೇಟ್ ಮೆಟಬಾಲಿಕ್ ರೇಟ್. ಈವನ್ ಬಾಡಿಯಲ್ಲಿ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮು, ಪ್ರೋಟೀನ್ ಮೆಟಬಾಲಿಸಮು, ಏನು ಮೆಟಬಾಲಿಸಮ್ ಆಗಬೇಕಾದ್ರೂ ಆ ಮೆಟಬಾಲಿಕ್ ರೇಟನ್ನು ಈ ಹಾರ್ಮೋನ್ಸು ಮೇಂಟೈನ್ ಮಾಡುತ್ತೆ. ಆ್ಯಂಡ್ ಇನ್ಕ್ರೀಸ್ ದ ರೇಟ್ ಆಫ್ ಗ್ಲೂಕೋಸ್, ಫ್ಯಾಟ್, ಪ್ರೋಟೀನ್ ಮೆಟಬಾಲಿಸಮ್ ಇನ್ ಮೆನಿ ಟಿಶ್ಯೂಸ್, ದಸ್ ಇನ್ಕ್ರೀಸಿಂಗ್ ಬಾಡಿ ಟೆಂಪರೇಚರ್. ಸೊ ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡೋಕ್ಕೂ ವಿ ನೀಡ್ ಹೆಲ್ಪ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್. ಆ್ಯಂಡ್ ನಾರ್ಮಲ್ ಗ್ರೋತ್ ಆಫ್ ಮೆನಿ ಟಿಶ್ಯೂಸ್ ದೇ ಡಿಪೆಂಡ್ ಆನ್ ಪ್ರೆಸೆನ್ಸ್ ಆಫ್ ಥೈರಾಯ್ಡ್ ಹಾರ್ಮೋನ್ಸ್. ಸೊ ಬಹಳಷ್ಟು ಟಿಶ್ಯೂಗಳು ಅವುಗಳ ಗ್ರೋತು ಚೆನ್ನಾಗಾಗಬೇಕಾದ್ರೆ, ನಾರ್ಮಲ್ ಆಗಬೇಕು ಅಂತ ಹೇಳಿದರೆ ನಮಗೆ ಥೈರಾಯ್ಡ್ ಹಾರ್ಮೋನ್ನ ಪ್ರೆಸೆನ್ಸು ಬಹಳ ಇಂಪಾರ್ಟೆಂಟ್ ಆಗುತ್ತೆ. So this is the summary of the thyroid gland, where what happens with the hyposecretion and hypersecretion. ಥೈರಾಯ್ಡ್ ಹಾರ್ಮೋನು ಕಡಿಮೆ ಆದರೆ ಏನು ಸಿಮ್ಟಮ್ಸು ಅಥವಾ ಸಿಂಡ್ರೋಮ್ಸ್ ಬರುತ್ತೆ, ಮತ್ತು ಥೈರಾಯ್ಡ್ ಹಾರ್ಮೋನು ಜಾಸ್ತಿ ಆದರೆ ಏನು ಸಿಮ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ. ಇದನ್ನು ಯು ಕ್ಯಾನ್ ಗೋ ಥ್ರೂ, ಇಟ್ಸ್ ಇನ್ ಅ ಸಿಂಪಲ್ ವರ್ಡ್ಸ್. You can just have a summary of both hypothyroidism as well as hyperthyroidism. So parathyroid gland, where the thyroid gland, in between the thyroid gland we can see the simple a bead like structure, that is a parathyroid gland. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಥೈರಾಯ್ಡ್ ಗ್ಲ್ಯಾಂಡ್ನ ಮಧ್ಯೆ ಅಂದರೆ ಒಂದು ಯೆಲ್ಲೋ ಕಲರ್ ಸ್ಟ್ರಕ್ಚರ್ಸ್ ಕಾಣಿಸ್ತಾ ಇದೆ. ಸೊ ದಿಸ್ ಬೀಡ್ ಲೈಕ್ ಸ್ಟ್ರಕ್ಚರ್ ಏನೂ ಇಲ್ಲ, ಒಂದು ಮಣಿ ಇರೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಯು ಕ್ಯಾನ್ ಸಿ 4. See, on the left you can see 2 and on the right you can see 2. So and this is the back view of thyroid gland. ಥೈರಾಯ್ಡ್ ಗ್ಲ್ಯಾಂಡ್ನ ಹಿಂಬದಿಯಲ್ಲಿ ಇದು ಸಿಚುಯೇಟ್ ಆಗಿರುತ್ತೆ. ಇದನ್ನು ನಾವು ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಎಂಬೆಡೆಡ್ within the thyroid gland. So this parathyroid gland, it secretes an hormone called parathormone. So they are the targeted tissues of the bone, kidney and intestine. ಬೋನ್ ಡೆವಲಪ್ಮೆಂಟಿಗೆ ಮತ್ತು ಕಿಡ್ನಿ ಇಂಟೆಸ್ಟೈನ್ನ ಫಂಕ್ಷನ್ಗೆ ಈ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ತುಂಬ ಸಹಾಯ ಮಾಡುತ್ತೆ. ಇಟ್ ಇನ್ಕ್ರೀಸಸ್ ಬ್ಲಡ್ ಕ್ಯಾಲ್ಶಿಯಮ್ ಆ್ಯಂಡ್ ಪಾಸ್ಪೇಟ್. ಬ್ಲಡ್ಡಲ್ಲಿ ಕ್ಯಾಲ್ಶಿಯಮ್ ಲೆವೆಲ್ಲು ಮತ್ತು ಪಾಸ್ಪೇಟ್ ಲೆವೆಲ್ಲು ಎರಡನ್ನೂ ಮೇಂಟೈನ್ ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ಇಟ್ ಸ್ಟಿಮ್ಯುಲೇಟ್ಸ್ ಈ ಒಂದು ಓಸ್ಟಿಯೋಕ್ಲಾಸ್ಟ್ನ ಅಂದರೆ ಬೋನ್ ಫಾರ್ಮೇಷನ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಪ್ರಮೋಟ್ಸ್ ಕ್ಯಾಲ್ಶಿಯಮ್ reabsorption by kidneys and phosphate excretion, because rise of both it causes bone deposition in ರಾಂಗ್ ಅಮೌಂಟ್ಸ್. ಸೊ ಇದೇನು ಮಾಡ್ತಾ ಹೋಗುತ್ತೆ ಅಂದರೆ ಕ್ಯಾಲ್ಶಿಯಮ್ ಮತ್ತು ಪಾಸ್ಪೇಟ್ ಎರಡರ ಎಕ್ಸ್ಕ್ರೀಷನನ್ನು ಆಗದೇ ಇರೋ ಹಾಗೆ ಮತ್ತು ಅದು ರೀಅಬ್ಸಾರ್ಬ್ ಆಗೋ ಹಾಗೆ ನೋಡ್ಕೊಳ್ಳುತ್ತೆ. ಸೊ ಹಾಗಾಗಿ ಇಟ್ ಕಾಸಸ್ ಬೋನಲ್ಲಿ ಅದರ ಡೆಪೋಸಿಷನ್ ಮಾಡ್ತಾ ಹೋಗುತ್ತೆ ಮತ್ತು ರಾಂಗ್ ಡೆಪೋಸಿಷನನ್ನು ಕೂಡ ತಪ್ಪಿಸುತ್ತೆ. ಆ್ಯಂಡ್ ಇನ್ಕ್ರೀಸಸ್ ದ ಸಿಂಥಸಿಸ್ ಆಫ್ ವೈಟಮಿನ್ ಡಿ. ನಿಮಗೆ ಗೊತ್ತಿರೋ ಹಾಗೆ ವೈಟಮಿನ್ ಡಿ ಸಿಂಥಸೈಸ್ ಆಗಬೇಕು ಅಂದರೆ ಕ್ಯಾಲ್ಶಿಯಮ್ಮು ತುಂಬ ಅವಶ್ಯಕತೆ. ಅದು ಬಾಡಿಯಲ್ಲಿ ಅಬ್ಸರ್ವ್ ಆಗಬೇಕು ಅಂದರೆ ಇಟ್ ಅಬ್ಸರ್ಬ್ಸ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಕ್ಯಾಲ್ಶಿಯಮ್. ಸೊ ವೈಟಮಿನ್ ಡಿ ಕ್ಯಾಲ್ಶಿಯಮ್ನ ಸಹಾಯದಿಂದ ಮಾತ್ರ ಅಬ್ಸರ್ವ್ ಆಗೋಕ್ಕೆ ಸಾಧ್ಯ. ಸೊ ಅದರ ಸಿಂಥಸೈಸ್ ಆಗಬೇಕು ಅಂದರೆ ವಿ ಹ್ಯಾವ್ ಟು ಎಕ್ಸ್ಪೋಸ್ ಅವರ್ ಸೆಲ್ಫ್ ಟು ದ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಬೇಕು ಮತ್ತು ಕ್ಯಾಲ್ಶಿಯಮ್ನ ಪ್ರೆಸೆನ್ಸಲ್ಲಿ ವೈಟಮಿನ್ ಡಿ ಅಬ್ಸಾರ್ಬ್ ಆಗ್ತಾ ಹೋಗುತ್ತೆ. ಸೊ ವಿಚ್ ಇನ್ ಟರ್ನ್ ಇನ್ಕ್ರೀಸಸ್ ದ ಅಬ್ಸಾರ್ಪ್ಷನ್ ಆಫ್ ಕ್ಯಾಲ್ಶಿಯಮ್ ಆ್ಯಂಡ್ ಪಾಸ್ಪೇಟ್ ಬೈ ದ ಇಂಟೆಸ್ಟೈನ್. ಸೊ ಇಂಟೆಸ್ಟೈನಲ್ಲಿ ಕ್ಯಾಲ್ಶಿಯಮ್ ಮತ್ತು ಪಾಸ್ಪೇಟ್ನ ಅಬ್ಸಾರ್ಬ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆ್ಯಂಡ್ ದ ನೆಟ್ ಲಾಸ್ ಆಫ್ ಪಾಸ್ಪೇಟ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಪ್ಯಾರಾಥಾರ್ಮೋನ್. ಸೊ ಪಾಸ್ಪೇಟು ಲಾಸ್ ಆಗೋದನ್ನು ಕೂಡ ತಪ್ಪಿಸುತ್ತೆ. and regulates the calcium, that is the calcium regulation. It depends completely on the parathormone. So coming to the another important gland which is called adrenal gland, otherwise called emergency gland. So adrenal gland which is situated on top of the kidney. So it is near the superior lobes of kidneys, so called retroperitoneal. So ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಅದು ಎಲ್ಲಿ ಸಿಚುಯೇಟ್ ಆಗಿದೆ ಅಂತಂದರೆ ಕಿಡ್ನಿಯ ಮೇಲುಗಡೆ ಸಿಚುಯೇಟ್ ಆಗಿದೆ.
ಸೊ ಮತ್ತು ಇಟ್ ಈಸ್ ನಿಯರ್ ಟು ದ ಸುಪೀರಿಯರ್ ಪೋಲ್ಸ್ ಆಫ್ ದ kidney. So these are the collecting duct. This is a kidney, and over here we can find the adrenal gland. So there are two adrenal glands situated at the top of the kidney. So ಎರಡು ಕಿಡ್ನಿಯ ಮೇಲ್ಗಡೆನೂ ನಾವು adrenal gland ಅನ್ನು ನೋಡ್ಬೋದು. Here also you can observe, and it is therefore called suprarenal gland. ಸೊ ರೀನಲ್ ಅಂದರೆ ಕಿಡ್ನಿ ಅಂತ. ಸೊ ಕಿಡ್ನಿಯ ಮೇಲ್ಗಡೆ ಇರೋದ್ರಿಂದ ಈ ಗ್ಲ್ಯಾಂಡನ್ನು ನಾವು ಸುಪ್ರಾರೀನಲ್ ಗ್ಲ್ಯಾಂಡ್ ಅಂತ ಕೂಡ ಕರಿತೀವಿ. ದೆ ಫಿಟ್ ಲೈಕ್ ಎ ಕ್ಯಾಪ್ ಆನ್ ಈಚ್ ಕಿಡ್ನಿ ಆ್ಯಂಡ್ ಹೋಲ್ ಗ್ಲ್ಯಾಂಡ್ ಇಸ್ ಕವರ್ಡ್ ಬೈ ಕನೆಕ್ಟಿವ್ ಟಿಶ್ಯೂ. ಸೊ ಇದು ಹೇಗೆ ಕಾಣಿಸುತ್ತೆ ಅಂತಂದರೆ ನೋಡೋಕ್ಕೆ ಸೇಮ್ ಕಿಡ್ನಿಗೆ ಏನೋ ಒಂದು ಕ್ಯಾಪ್ ಹಾಕಿರೋ ಥರ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈ ಎರಡೂ ಕಿಡ್ನಿಯ ಮೇಲೆ ಇದು ಸಿಚುಯೇಟ್ ಆಗಿರುತ್ತೆ ಅಡ್ರಿನಲ್ ಗ್ಲ್ಯಾಂಡು. ಸೊ ಇಟ್ ಸೀಮ್ಸ್ ಟು ಬಿ ಲೈಕ್ ಅ cap, and it is completely covered with the connective tissue. And structurally as well as functionally, adrenal gland is divided into two parts. ನಾವು ಅಡ್ರಿನಲ್ ಗ್ಲ್ಯಾಂಡನ್ನು ಸ್ಟ್ರಕ್ಚರ್ ತೊಗೊಂಡ್ರೆ ಅದರಲ್ಲಿ ನಾವು ಎರಡು ಇಂಪಾರ್ಟೆಂಟ್ ಪಾರ್ಟನ್ನು ನೋಡ್ತೀವಿ. ಸೊ ದ ಫಸ್ಟ್ ಒನ್ ಇಸ್ ಕಾಲ್ಡ್ adrenal cortex and the second one is called adrenal medulla. So which is on the outer part, ಹೊರಗಡೆ ಇರೋದನ್ನು ನಾವು ಹೊರಗಡೆ ಇರೋ ಪಾರ್ಟನ್ನು adrenal cortex ಅಂತ ಕರಿತೀವಿ. ಸೊ ಒಳಗಡೆ ಅದನ್ನು adrenal medulla ಅಂತ ಕರಿತೀವಿ. ಸೊ ಸ್ಟ್ರಕ್ಚರಲಿ adrenal gland is divided into adrenal cortex and adrenal medulla. So this medulla, which is formed from a neural crust and secretes sympathetic hormones like epinephrine and norepinephrine. ಈ ಮೆಡುಲ್ಲಾ ಬಂದು ಒಳಗಡೆ ಇರುವಂತಹ ಸ್ಟ್ರಕ್ಚರು. ಸೊ ಅದು ಯಾವುದರಿಂದ ಆಗಿರುತ್ತೆ ಅಂದರೆ ನ್ಯೂರಲ್ ಕ್ರಸ್ಟಿಂದ ಆಗಿರುತ್ತೆ. ಮತ್ತು ಏನನ್ನು ಸಿಂಥಸೈಸ್ ಮಾಡುತ್ತೆ ಅಂದರೆ ಸಿಂಪಥೆಟಿಕ್ ಹಾರ್ಮೋನ್ಸ್ ಅಂತ ಬಾಡಿಯಲ್ಲಿ ಬರುತ್ತೆ. ಸೊ ಆ ಸಿಂಪಥೆಟಿಕ್ ಹಾರ್ಮೋನ್ಸ್ನ ಸೆಕ್ರೀಟ್ ಮಾಡುತ್ತೆ. ಆ ಸಿಂಪಥೆಟಿಕ್ ಹಾರ್ಮೋನಲ್ಲಿ ಎರಡು ಹಾರ್ಮೋನ್ಸ್ ಸೆಕ್ರೀಟ್ ಮಾಡುತ್ತೆ. ಒಂದನ್ನು ಎಪಿನೆಫ್ರಿನ್ ಅಥವಾ ವಿ ಕಾಲ್ ಇಟ್ ಆಸ್ ಅಡ್ರಿನಲಿನ್, ಆ್ಯಂಡ್ ಮತ್ತೊಂದನ್ನು ನಾರ್ ಎಪಿನೆಫ್ರಿನ್ ಅಥವಾ ನಾರ್ ಅಡ್ರಿನಲಿನ್ ಅಂತ ಕರಿತೀವಿ. ಇದು ಎರಡೂ ಸೆಕ್ರೇಷನ್ಸು ಮೆಡುಲ್ಲಾಯಿಂದ ಆಗುತ್ತೆ. ಆ್ಯಂಡ್ ಕಾರ್ಟೆಕ್ಸ್ ವಿಚ್ ಕನ್ಸಿಸ್ಟ್ ಆಫ್ 3 distinct layers and 3 zones ಫ್ರಮ್ ಸೂಪರ್ಫಿಷಿಯಲ್ ಡೆಪ್ತ್. ಸೊ ಈ ಕಾರ್ಟೆಕ್ಸ್ ಬಂದು ಅದರಲ್ಲಿ ಮತ್ತೆ ನಾವು ಲೇಯರ್ಸ್ನ ತೊಗೊಂಡ್ರೆ ವಿ ಕ್ಯಾನ್ ಸಿ 3 different layers. The first layer is called zona glomerulosa, which is an outer layer and that secretes an important hormone called mineralocorticoids or desoxycortisone. ಸೊ ಈ ಮಿನರಲೋಕಾರ್ಟಿಕಾಯ್ಡ್ಸು ಮತ್ತು ತುಂಬ ಇಂಪಾರ್ಟೆಂಟ್ ಹಾರ್ಮೋನು, ಅದನ್ನು ಆಲ್ಡೋಸ್ಟಿರೋನ್ ಅಂತ ಕೂಡ ಕರಿತೀವಿ. ಅದು ಮೊದಲನೇ ಲೇಯರು ಗ್ಲೊಮೆರುಲೋಸಾಯಿಂದ ಸೆಕ್ರೀಟ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಲೇಯರ್ ಇಸ್ ಕಾಲ್ಡ್ ಝೋನಾ ಫೆಸಿಕುಲೇಟಾ, a middle layer which secretes glucocorticoids, that is cortisone and corticosterone. This layer occupies the largest part. ಸೊ ಮಿಡಲ್ ಲೇಯರಿಂದ ಏನು ಸೆಕ್ರೇಟ್ ಆಗುತ್ತೆ ಅಂದರೆ ಮತ್ತೊಂದು ಇಂಪಾರ್ಟೆಂಟ್ ಹಾರ್ಮೋನು, ಅದನ್ನು ಗ್ಲೂಕೋಕಾರ್ಟಿಕಾಯ್ಡ್ಸ್ ಅಂತ ಕರಿತೀವಿ. ಸೊ ಈ ಗ್ಲೂಕೋಕಾರ್ಟಿಕಾಯ್ಡ್ಸ್ ಸಿಂಥಸೈಸ್ ಆಗುತ್ತೆ. ಮತ್ತು ಈ ಲೇಯರು ತುಂಬ ಲಾರ್ಜೆಸ್ಟ್ ಪಾರ್ಟ್, ಮಿಡಲ್ ಲೇಯರು ಜಾಸ್ತಿ ಜಾಗನ ಆ ಮೆಡುಲಾದಲ್ಲಿ ಆಕ್ಯುಪೈ ಮಾಡ್ಕೊಂಡಿರುತ್ತೆ. And the innermost layer which is called as zona reticularis, and this layer it secretes various sex steroids ಅಥವಾ sex hormones like progesterone, estrogen and androsterone. ಸೊ ಇದು ಸೆಕ್ಸ್ ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನರ್ ಮೋಸ್ಟ್ ಲೇಯರು ಅದನ್ನು ಝೋನಾ ರೆಟಿಕ್ಯುಲಾರಿಸ್ ಅಂತ ಕರಿತೀವಿ. ಅದರಲ್ಲಿ ಪ್ರೊಜೆಸ್ಟ್ರಾನು, ಈಸ್ಟ್ರೋಜನ್ನು ಎರಡೂ ಫೀಮೇಲ್ ಸೆಕ್ಸ್ ಹಾರ್ಮೋನು ಇದು ಸೆಕ್ರೀಟ್ ಆಗುತ್ತೆ. ಮತ್ತು ಆಂಡ್ರೋಜನ್ ಬಂದು ಮೇಲ್ ಸೆಕ್ಸ್ ಹಾರ್ಮೋನು. So coming to the hormones of adrenal medulla, so the secretory products are neuropeptides. ನಾನು ಅವಾಗಲೇ ಹೇಳಿದಾಗೆ ಈ ಕಾರ್ಟೆಕ್ಸಲ್ಲಿ ಏನು ಎರಡು ಹಾರ್ಮೋನ್ ಸೆಕ್ರೇಟ್ ಆಗುತ್ತೆ, ಎಪಿನೆಫ್ರಿನ್ ಮತ್ತು ನಾರ್ ಎಪಿನೆಫ್ರಿನು, ಎರಡು ಕೂಡ ನ್ಯೂರೋಪೆಪ್ಟೈಡ್ಸ್ ಆಗಿರ್ತವೆ. And they combine with the adrenergic membrane, or it is also called adrenergic receptors, and they perform the vital function in the body. So the secretion of the hormones, they prepare body for physical activity. ಸೊ ಈ ಎಪಿನೆಫ್ರಿನ್ ಮತ್ತು ನಾರ್ಎಪಿನೆಫ್ರಿನ್ ಎರಡೂ ಕೂಡ ಬಾಡಿನ ಫಿಸಿಕಲ್ ಆ್ಯಕ್ಟಿವಿಟಿಗೆ ಪ್ರಿಪೇರ್ ಮಾಡುತ್ತೆ. ಆ್ಯಂಡ್ ಇಟ್ ಎಫೆಕ್ಟ್ಸ್ ಆರ್ ವೆರಿ ಶಾರ್ಟ್ ಲಿವ್ಡ್, ಆ್ಯಂಡ್ ದ ಹಾರ್ಮೋನ್ಸ್ ರ್ಯಾಪಿಡ್ಲಿ ಮೆಟಬಲೈಸ್
half life is with the minutes. ಸೊ ಇದು ತುಂಬ ಕಡಿಮೆ ಟೈಮ್ ಅಷ್ಟೇ ಬ್ಲಡ್ಡಲ್ಲಿ ಅಥವಾ ಬಾಡಿಯಲ್ಲಿ ಇರುತ್ತೆ. ಅಂದರೆ ಪದೇ ಪದೇ ಅದು ಸೆಕ್ರೇಟ್ ಆಗ್ತಾ ಹೋಗುತ್ತೆ, ಅದು ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ. ಸ್ಟಿಮ್ಯುಲೇಷನ್ ಆದ ತಕ್ಷಣವೇ ಸೆಕ್ರೇಟ್ ಆಗುತ್ತೆ ಮತ್ತು ರ್ಯಾಪಿಡಾಗಿ ಎಷ್ಟು ಬೇಗ ಸೆಕ್ರೇಟ್ ಆಗುತ್ತೋ ಅಷ್ಟು ಬೇಗ ಮೆಟಬಲೈಸ್ ಆಗ್ತಾ ಹೋಗುತ್ತೆ. ಸೊ ಅವುಗಳ ಹಾಫ್ ಲೈಫು ಕೇವಲ ಮಿನಿಟ್ಸಲ್ಲಿರ್ತವೆ. ಆ್ಯಂಡ್ ಎಪಿನೆಫ್ರಿನ್ ವಿಚ್ ಇನ್ಕ್ರೀಸಸ್ ದ ಬ್ಲಡ್ ಲೆವೆಲ್ ಆಫ್ ಗ್ಲೂಕೋಸ್ ವಯಾ ಗ್ಲೈಕೋಜಿನೋಲೈಸಿಸ್. ಸೊ ಈ ಎಪಿನೆಫ್ರಿನ್ ಏನು ಮಾಡುತ್ತೆ ಅಂದರೆ ಗ್ಲೂಕೋಸಲ್ಲಿ ಬ್ಲಡ್ಡಲ್ಲಿ ಗ್ಲೂಕೋಸ್ನ ಕ್ವಾಂಟಿಟಿನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಹೇಗೆ ಅಂತಂದರೆ ಗ್ಲೈಕೋಜಿನೋಲೈಸಿಸ್ ಅಂತ ಗ್ಲೈಕೋಜನ್ನ ಬ್ರೇಕ್ ಮಾಡಿ ಅದನ್ನು ಗ್ಲೂಕೋಸಾಗಿ ಕನ್ವರ್ಟ್ ಮಾಡಿ ಬ್ಲಡ್ಡಲ್ಲಿ ಗ್ಲೂಕೋಸ್ ಇರೋ ಥರ ನೋಡ್ಕೊಳ್ಳುತ್ತೆ. ಆ್ಯಂಡ್ ಇನ್ಕ್ರೀಸಸ್ ಫ್ಯಾಟ್ ಬ್ರೇಕ್ ಡೌನ್ ಇನ್ ಅಡಿಪೋಸ್ ಟಿಶ್ಯೂ. ಮತ್ತು ಲಿಪೋಲೈಸಿಸ್ ಕೂಡ ಮಾಡುತ್ತೆ. ಸೊ ಅಡಿಪೋಸ್ ಟಿಶ್ಯೂಲ್ಲಿ ಏನು ಫ್ಯಾಟ್ಸ್ ಇರುತ್ತೆ, ಆ ಲಿಪಿಡ್ಸ್ ಇರುತ್ತೆ, ಅದನ್ನೆಲ್ಲ ಬ್ರೇಕ್ ಮಾಡುತ್ತೆ. ಬ್ರೇಕ್ ಮಾಡಿ ಅಡಿಪೋಸ್ ಟಿಶ್ಯೂಯಿಂದ ಅದನ್ನು ಬಾಡಿಯಲ್ಲಿ ಸರ್ಕ್ಯುಲೇಟ್ ಆಗೋ ಹಾಗೆ ಮಾಡುತ್ತೆ. ಸೊ ಫ್ಯಾಟ್ ಬ್ರೇಕ್ ಡೌನ್ ಮಾಡುತ್ತೆ. ಆ್ಯಂಡ್ ಕಾಸಸ್ ಡೈಲಟೇಷನ್ ಆಫ್ ಬ್ಲಡ್ ವೆಸಲ್ಸ್ ಇನ್ ಸ್ಕೆಲಿಟಲ್ ಮಸಲ್ ಆ್ಯಂಡ್ ಕಾರ್ಡಿಯಾಕ್ ಮಸಲ್. ಸೊ ಕಾರ್ಡಿಯಾಕ್ ಮಸಲಲ್ಲಿ ಮತ್ತು ಸ್ಕೆಲಿಟಲ್ ಮಸಲಲ್ಲಿ ಡೈಲಟೇಷನ್ನು, ವ್ಯಾಸ್ಕುಲರ್ ಸ್ಮೂತ್ ಮಸಲ್ನ ಡೈಲೇಟ್ ಮಾಡುತ್ತೆ. ಡೈಲಟೇಷನ್ ಮಾಡಿ ಬ್ಲಡ್ ಸಪ್ಲೈ ಆಗೋ ಥರ ಮಾಡುತ್ತೆ. ಆ್ಯಂಡ್ ದಿಸ್ ಎಪಿನೆಫ್ರಿನ್ ಆ್ಯಂಡ್ ನಾರೆಫಿನೆಫ್ರಿನ್ ಇಟ್ ಇನ್ಕ್ರೀಸಸ್ ಹಾರ್ಟ್ ರೇಟ್ ಆ್ಯಂಡ್ ಫೋರ್ಸಸ್ ದ ಕಾಂಟ್ರಾಕ್ಷನ್. ಸೊ ಫೋರ್ಸ್ ಆಫ್ ಕಾಂಟ್ರಾಕ್ಷನ್ನ ಜಾಸ್ತಿ ಮಾಡಿ ಹಾರ್ಟ್ ರೇಟ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಬ್ಲಡ್ ಸಪ್ಲೈ ಇನ್ಕ್ರೀಸ್ ಮಾಡುತ್ತೆ, ವ್ಯಾಸ್ಕುಲೇಚರ್ ಆಗೋ ಹಾಗೆ ಮಾಡುತ್ತೆ. ಸೊ ಕಾಸಸ್ ಬ್ಲಡ್ ವೆಸಲ್ಸ್ ಟು ಕನ್ಸ್ಟ್ರಿಕ್ಟ್ ಇನ್ ಸ್ಕಿನ್, ಕಿಡ್ನೀಸ್ ಆ್ಯಂಡ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಆ್ಯಂಡ್ ಅದರ್ ವಿಸ್ರಲ್ ಮೆಂಬ್ರೇನ್. ಸೊ ವಿಸ್ರಲ್ ಮೆಂಬ್ರೇನ್ಸು ಅಥವಾ ಸ್ಕಿನ್ ಆಗಿರಬಹುದು, ಇಲ್ಲ ಕಿಡ್ನಿ ಆಗಿರ್ಬೋದು, ಇಲ್ಲಿ ಕನ್ಸ್ಟ್ರಿಕ್ಷನ್ ಮಾಡುತ್ತೆ. ಏನನ್ನ ಅಂದರೆ ಬ್ಲಡ್ ವೆಸಲ್ನ. ಸೊ ಕಮಿಂಗ್ ಟು ದ ಹಾರ್ಮೋನ್ಸ್ ಆಫ್ ಅಡ್ರಿನಲ್ cortex, that is in the cortex we can find zona glomerulosa, that is the outermost structure which secretes aldosterone, and it may be produced in a great amount. That is, it increases the rate of sodium reabsorption by kidney and increasing sodium blood level. So sodium aldosterone ಏನು ಮಾಡುತ್ತೆ ಅಂದರೆ ಜಾಸ್ತಿ ಅಮೌಂಟಲ್ಲಿ ಸೆಕ್ರೇಟ್ ಆಗುತ್ತೆ. ಸೊ ಅದು ಜಾಸ್ತಿ ಅಮೌಂಟಲ್ಲಿ ಸೆಕ್ರೇಟ್ ಆಗೋದ್ರಿಂದ ಏನು ಮಾಡುತ್ತೆ, ಈ ಸೋಡಿಯಂ ರಿಅಬ್ಸಾರ್ಪ್ಷನ್ ಮಾಡಿಕೊಂಡು ಕಿಡ್ನಿಯಿಂದ ಸೋಡಿಯಮ್ಮು ಕಿಡ್ನಿ ಎಕ್ಸ್ಕ್ರೀಟ್ ಆಗೋ ಹಾಗೆ ಮಾಡುತ್ತೆ. ಸೊ ಇಟ್ ಇನ್ಕ್ರೀಸಸ್ ದ ರೇಟ್ ಆಫ್ ಸೋಡಿಯಂ ರಿಅಬ್ಸಾರ್ಪ್ಷನ್. ಸೋಡಿಯಮ್ಮು ಕಿಡ್ನಿಯಿಂದ ರಿಅಬ್ಸಾರ್ಬ್ ಆಗೋ ಹಾಗೆ ಮಾಡಿ ಬ್ಲಡ್ಡಲ್ಲಿ ಸೋಡಿಯಮ್ನ ಜಾಸ್ತಿ ಮಾಡಿಸುತ್ತೆ. ಸೊ ಇಟ್ಸ್ ಸ್ಟಿಮ್ಯುಲೇಟ್ಸ್ ಫಾರ್ ದ ಪ್ರೊಡಕ್ಷನ್ ಇನ್ ಲೋ ಬ್ಲಡ್ ಪ್ರೆಷರ್. ಸೊ ಬ್ಲಡ್ ಪ್ರೆಷರು ಕಡಿಮೆ ಆಗೋ ಹಾಗೆ ಮಾಡಿಸುತ್ತೆ ಮಿನರಲೋಕಾರ್ಟಿಕಾಯ್ಡ್ಸು. ಸೊ ಇಟ್ ಇನ್ಕ್ರೀಸಸ್ ವಾಟರ್ ರಿಅಬ್ಸಾರ್ಪ್ಷನ್ ಆ್ಯಂಡ್ ದೇರ್ ಫಾರ್ ಬ್ಲಡ್ ವಾಲ್ಯೂಮ್. ಸೊ ಇದು ವಾಟರ್ ರಿಅಬ್ಸಾರ್ಪ್ಷನು ಮತ್ತು ಬ್ಲಡ್ನ ವಾಲ್ಯೂಮು ಬಾಡಿಯಲ್ಲಿ ಜಾಸ್ತಿ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಸೊ ಇಲ್ಲಿ ಈ ಸೋಡಿಯಮ್ನ ರೀಅಬ್ಸಾರ್ಬ್ ಮಾಡೋದ್ರಿಂದ ಇಟ್ ಮೇಂಟೈನ್ಸ್ ಬ್ಲಡ್ ಪ್ರೆಷರ್. ಸೊ ಕಿಡ್ನಿಯಲ್ಲಿ ಸೋಡಿಯಮ್ನ ರೀಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಬ್ಲಡ್ ಲೆವೆಲಲ್ಲಿ ಕೂಡ ಸೋಡಿಯಮ್ನ ಜಾಸ್ತಿ ತೋರಿಸುತ್ತೆ. ಸೊ ಸೋಡಿಯಂ ಲೆವೆಲ್ ಜಾಸ್ತಿ ಆಗ್ತಾ ಇದ್ದಂಗೆ ಬ್ಲಡ್ ಪ್ರೆಷರು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬ್ಲಡ್ ಪ್ರೆಷರ್ ಯಾವಾಗ ಕಡಿಮೆ ಆಗುತ್ತೆ ಆಗ ಮಿನರಲೋಕಾರ್ಟಿಕಾಯ್ಡ್ಸು ಆ ಬ್ಲಡ್ ಪ್ರೆಷರ್ನ ನಾರ್ಮಲಿಗೆ ತರಿಸುತ್ತೆ, ಜಾಸ್ತಿ ಮಾಡಿಸುತ್ತೆ. ಸೊ ಇಟ್ ಹೆಲ್ಪ್ಸ್ ಫಾರ್ ದ ಮೇಂಟೆನೆನ್ಸ್ ಆಫ್ ಬ್ಲಡ್ ಪ್ರೆಷರ್ ಇನ್ ದ ಬಾಡಿ. So glucocorticoids, which is called zona fasciculata, it stimulates or it produces glucocorticoids, which is otherwise called cortisol hormone. This increases fat and protein breakdown and increases glucose synthesis. That is gluconeogenesis ಅಂತ ಕರೀತೀವಿ. ನಾನ್ ಗ್ಲೂಕೋಸ್ ಮೆಟೀರಿಯಲಿಂದ ಗ್ಲೂಕೋಸು ಸಿಂಥಸೈಸ್ ಆಗೋ ಹಾಗೆ ಮಾಡುತ್ತೆ, ಹೊಸ ಗ್ಲೂಕೋಸು ಸಿಂಥಸೈಸ್ ಆಗೋ ಹಾಗೆ ಮಾಡುತ್ತೆ. ಆ್ಯಂಡ್ ಪ್ರಮೋಟ್ಸ್ ದ ಇನ್ಕ್ರೀಸ್ ಯೂಸ್ ಆಫ್ ಫ್ಯಾಟ್ಸ್. ಆ ಫ್ಯಾಟನ್ನು ಎಲ್ಲ ಕಡೆ ಲಿಪೋಲೈಸಿಸ್ ಮಾಡಿ ಎಲ್ಲ ಕಡೆ ಫ್ಯಾಟು ಡೆಪಾಸಿಟ್ ಆಗೋ ಹಾಗೆ ಮಾಡುತ್ತೆ. ಆ್ಯಂಡ್ ಪ್ರೋಟೀನ್ಸ್ ಬೈ ದ ಮಸಲ್ಸ್ ಆ್ಯಂಡ್ ಡಿಕ್ರೀಸಸ್ ಇನ್ಫ್ಲಮೇಟರಿ ರೆಸ್ಪಾನ್ಸಸ್. ಸೊ ಬಾಡಿಯಲ್ಲಿ ಏನಾದರೂ ಇನ್ಫ್ಲಮೇಷನ್ ಆಗಿದ್ದರೆ ಗ್ಲೂಕೋಕಾರ್ಟಿಕಾಯ್ಡ್ಸು ಆ ಇನ್ಫ್ಲಮೇಟರಿ ರೆಸ್ಪಾನ್ಸನ್ನು ರೆಡ್ಯೂಸ್ ಮಾಡುತ್ತೆ ಬೈ ಇನ್ಕ್ರೀಸಿಂಗ್ ಲಿಪೋಲೈಸಿಸ್ ಆ್ಯಂಡ್ ಪ್ರೋಟೀನ್ಸ್ ಬೈ ದ muscles. And the third layer is that is innermost layer is called zona reticularis. That is weak, it produces an androgen. That is weak androgen secreted then converted to testosterone by peripheral tissues. Androgens
ಸೆಕ್ರೀಟ್ ಆಗುತ್ತೆ ಇಲ್ಲಿ. ಅದು ವೀಕ್ ಆಗಿರ್ತವೆ ಆ ಆ್ಯಂಡ್ರೋಜನನ್ನು ಪೆರಿಫೆರಲ್ ಟಿಶ್ಯೂಗಳು ಆ್ಯನ್ ಆ್ಯಕ್ಟಿವ್ ಹಾರ್ಮೋನ್ ಆಗಿ ಅದು ಟೆಸ್ಟೋಸ್ಟಿರೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇಟ್ ಸ್ಟಿಮ್ಯುಲೇಟ್ ಪ್ಯೂಬಿಕ್ ಆ್ಯಂಡ್ ಆಕ್ಸಿಲರಿ ಹೇರ್ ಗ್ರೋತ್ ಆ್ಯಂಡ್ ಸೆಕ್ಷುವಲ್ ಡ್ರೈವ್ ಇನ್ ದ ಫೀಮೇಲ್ಸ್. So coming to the disorder of adrenal gland, we have got two disorders, that is Addison's disease. It is the disorder of hypofunction of adrenal cortex. So adrenal cortex ಅಲ್ಲಿ ಫಂಕ್ಷನ್ ಸರಿಯಾಗಿ ಆಗಿಲ್ಲ ಅಂದರೆ ಅಥವಾ ರೆಡ್ಯೂಸ್ಡ್ ಸೆಕ್ರೇಷನ್ ಆದರೆ ಕಾರ್ಟಿಕೋಸ್ಟಿರಾಯ್ಡ್ಸು, ಅದರಿಂದ ಅಡಿಸನ್ಸ್ ಡಿಸೀಸ್ ಬರುತ್ತೆ. ಸೊ ದ ಮೇಜರ್ ಸಿಂಪ್ಟಮ್ಸ್ ಆರ್ ಹೈಪೋಗ್ಲೈಸಿಮಿಯಾ, ಲಾಸ್ ಆಫ್ ವಾಟರ್, fall in the blood pressure, muscle weakness, nausea, vomiting, pigmentation of skin and delayed wound healing. ಸೊ ಅಡ್ರಿನಲ್ ಕಾರ್ಟೆಕ್ಸ್ನ ಸೆಕ್ರೇಷನ್ಸು ಕಡಿಮೆ ಆಗ್ತಾ ಹೋದರೆ ಇದೆಲ್ಲ ಸಿಂಪ್ಟಮ್ಸನ್ನು ನಾವು ನೋಡ್ತೀವಿ. ಸೊ ಅದು ಮಿನರೋಕಾರ್ಟಿಕಾಯ್ಡ್ಸೋ, ಗ್ಲುಕೋಕಾರ್ಟಿಕಾಯ್ಡ್ಸೋ ಅಥವಾ ಆ್ಯಂಡ್ರೋಜನ್ಸೋ, ಇದು ಮೂರನ್ನು ಅಡ್ರಿನಲ್ ಕಾರ್ಟೆಕ್ಸ್ನ ಸಿಂಥಸಿಸು. ಸೊ ಈ ಮೂರಲ್ಲೂ ಕಡಿಮೆ ಆದರೆ ಈ ಸಿಂಪ್ಟಮ್ಸನ್ನು ನಾವು ನೋಡ್ತಾ ಹೋಗ್ತೀವಿ. And coming to the Cushing's syndromes, that is it's a disorder of hyperfunction of adrenal cortex. So adrenal cortexನ ಹಾರ್ಮೋನ್ಸು ಜಾಸ್ತಿ ಆಯಿತು ಅಂತಂದರೆ ನಾವು ಈ ಸಿಂಪ್ಟಮ್ಸ್ನ ನೋಡ್ತೀವಿ, ಮೇಜರ್ ಸಿಂಪ್ಟಮ್ಸ್ನ. ದಟ್ ಈಸ್ ಹೈಪರ್ಗ್ಲೈಸಿಮಿಯಾ, in the sense increased glucose level in the blood and water retention, increased BP and fat deposition and increased appetite. ಸೊ ಹೊಟ್ಟೆ ತುಂಬ ಹಸುವಾಗೋದು, ಫ್ಯಾಟ್ ಡೆಪೋಸಿಷನ್ ಆಗೋದು ಮತ್ತು ಬಿ ಪಿ ಇನ್ಕ್ರೀಸ್ ಆಗೋದು, ಈ ಥರ ಸಿಂಪ್ಟಮ್ಸ್ನ ನೋಡ್ತೀವಿ. ಇದನ್ನು ನಾವು ಕುಶಿಂಗ್ ಸಿಂಡ್ರೋಮ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಇಸ್ ದ ಸಮ್ಮರಿ ಆಫ್ ದ ಅಡ್ರಿನಲ್ ಗ್ಲ್ಯಾಂಡ್. ಸೊ ಇದು ಅಡ್ರಿನಲ್ ಗ್ಲ್ಯಾಂಡನ್ನು ಫಂಕ್ಷನ್ಸ್ದು ಸಮ್ಮರಿ. ಸೊ ಯು ಕ್ಯಾನ್ ಗೋ ಥ್ರೂ with this. And the next important gland, which is called pancreas, that is located along with the small intestine and stomach. ನೀವು ಈ pancreas, so which is a different type of gland because it is called even the exocrine and endocrine, that is it is called dual gland. ಇದನ್ನು ಡ್ಯುಯಲ್ ಗ್ಲ್ಯಾಂಡ್ ಅಂತ ಕರಿತೀವಿ ಪ್ಯಾನ್ಕ್ರಿಯಾಸ್ನ, ಯಾಕಂದರೆ ಅದು ಎಕ್ಸೋಕ್ರೈನ್ ಗ್ಲ್ಯಾಂಡ್ ಆಗೋ ಆ್ಯಕ್ಟ್ ಮಾಡುತ್ತೆ, ಎಂಡೋಕ್ರೈನ್ ಗ್ಲ್ಯಾಂಡ್ ಆಗೋ ಆ್ಯಕ್ಟ್ ಮಾಡುತ್ತೆ. ಕೆಲವು ಸತಿ ಎಕ್ಸಾಮಲ್ಲಿ ಕೇಳ್ತಾರೆ, ಸೊ ಎಕ್ಸ್ಪ್ಲೈನ್ ಡ್ಯುಯಲ್ ಗ್ಲ್ಯಾಂಡ್ ಅಂತ. ಡ್ಯುಯಲ್ ಗ್ಲ್ಯಾಂಡ್ ಬಾಡಿಲಿ ಪ್ಯಾನ್ಕ್ರಿಯಾಸ್ ಬಿಟ್ಟು ಬೇರೆ ಯಾವುದೂ ಇಲ್ಲ. That is one and only organ which behaves both as exocrine and endocrine. So it is situated along with the small intestine. You can see with the leafy like structure. So I'll show you how it is anta. So this is with the exocrine gland, it produces some enzymes. ನಾನು ನಿಮ್ಗೆ ಹೇಳಿದ್ದೆ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂದರೆ ಅಲ್ಲಿಂದ ಏನು ಸಿಂಥಸೈಸ್ ಆಗುತ್ತೆ, ಎನ್ಸೈಮ್ಸ್ ಸಿಂಥಸೈಸ್ ಆಗುತ್ತೆ. ಹಾಗೆ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದರೆ ಹಾರ್ಮೋನ್ ಸಿಂಥಸೈಸ್ ಆಗ್ತವೆ ಅಂತ. ಸೊ ಆಸ್ ಅನ್ ಎಂಡೋಕ್ರೈನ್ ಗ್ಲ್ಯಾಂಡ್, ಪ್ಯಾನ್ಕ್ರಿಯಾಸ್ ಇಸ್ ಕಂಪೋಸ್ಡ್ ಆಫ್ 3 type of cells which are located on the highlights of Langerhans. ಸೊ highlights of Langerhans ಅಂತ ಒಂದು ರೀಜನ್ ಬರುತ್ತೆ ಪ್ಯಾನ್ಕ್ರಿಯಾಸಲ್ಲಿ. ಸೊ ಇಟ್ ಕಂಟೈನ್ಸ್ ಗ್ರೂಪ್ ಆಫ್ ಸೆಲ್ಸ್. ಅದರಲ್ಲಿ ಕೆಲವು ಸೆಲ್ಸ್ಗಳು ಗ್ರೂಪ್ ಆಫ್ ಸೆಲ್ಸ್ ಇರುತ್ತೆ. ಆ ಗ್ರೂಪ್ ಆಫ್ ಸೆಲ್ಸಲ್ಲಿ ಈ 3 ಥರದ ಸೆಲ್ಸು ತುಂಬ ಇಂಪಾರ್ಟೆಂಟು. ಅದರಲ್ಲಿ ಮೊದಲನೇದನ್ನ ಆಲ್ಫಾ ಸೆಲ್ಸ್ ಅಂತ ಕರಿತೀವಿ. ಇಟ್ ಸೆಕ್ರೀಟ್ಸ್ ಗ್ಲುಕಗನ್. ಬೀಟಾ ಸೆಲ್ಸ್ ಇಟ್ ಸೆಕ್ರೀಟ್ ಇನ್ಸುಲಿನ್ ಆ್ಯಂಡ್ ಡೆಲ್ಟಾ ಸೆಲ್ ಸೆಕ್ರೀಟ್ಸ್ ಸೊಮ್ಯಾಟೋಸ್ಟಾಟಿನ್. ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್ ಸೆಕ್ರೇಷನ್ ಆಫ್ pancreas as an endocrine gland. So you can observe this is a leaf-like structure, and you can observe the pancreatic duct where the secretion happens, and this is the region where you can see a group of cells, that is islets of Langerhans. The islets of Langerhans alli you can go through with the 3 different types of cell, that is alpha cell, beta cells and delta cells. So this where we can expect glucagon, insulin and somatostatins to secrete. So this is it is also called as asin cells. ಇದನ್ನು ಅಸಿನ್ ಸೆಲ್ಸ್ ಅಂತಲೂ ಕರಿತೀವಿ. ಸೊ ಇಲ್ಲಿಂದ ನಮಗೆ ಎನ್ಸೈಮ್ ಸೆಕ್ರೇಟ್ ಆಗ್ತಾ ಹೋಗುತ್ತೆ. ಸೊ ಈ ಎನ್ಸೈಮ್ಸ್ ಏನು ಪ್ಯಾನ್ಕ್ರಿಯಾಟಿಕ್ ಅಮೈಲೇಸು, ಪ್ಯಾನ್ಕ್ರಿಯಾಟಿಕ್ ಲೈಪೇಸು, ಈ ಥರ ಎನ್ಸೈಮ್ಸ್ನ ನಾವು ನೋಡ್ತೀವಿ. ಸೊ ಈ ಸೆಲ್ಸ್ಗಳಿಂದ ನಮಗೆ ಹಾರ್ಮೋನ್ಸ್ ಸೆಕ್ರೇಟ್ ಆಗ್ತಾ ಹೋಗುತ್ತೆ. So pancreas, you can see it is just an extension of a small intestine. So this is duodenum, and this is an extension. This is what the pancreas located with.
So coming to the effect of insulin, a very important hormone where majority of the patients they used to suffer with the lack of insulin secretion, that is diabetes mellitus. So what is the function of insulin? See, direct effect is to reduce blood glucose. ಬ್ಲಡ್ಡಲ್ಲಿ ತುಂಬ ಗ್ಲೂಕೋಸು ಅತಿ ಹೆಚ್ಚಿನ ಪ್ರಮಾಣದ ಗ್ಲೂಕೋಸ್ನ ಕಡಿಮೆ ಮಾಡೋದೇ ಇನ್ಸುಲಿನ್ನ ಮುಖ್ಯ ಉದ್ದೇಶ. ಇಟ್ ಆ್ಯಕ್ಟ್ಸ್ ಆನ್ ನಂಬರ್ ಆಫ್ ಡಿಫ್ರೆಂಟ್ ಟಾರ್ಗೆಟೆಡ್ ಟಿಶ್ಯೂಸ್. ಸೊ ಟಾರ್ಗೆಟೆಡ್ ಟಿಶ್ಯೂಸಲ್ಲಿ ಆ್ಯಕ್ಟ್ ಮಾಡುತ್ತೆ. ಸೊ ಇನ್ಸುಲಿನ್ನ ಸೆಕ್ರೀಷನ್ ಮಾಡೋ ಪ್ಯಾನ್ಕ್ರಿಯಾಸು ಆ ಗ್ಲೂಕೋಸನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ದ ಮಸಲ್ ಇಟ್ ಕಾಸಸ್ ಅಪ್ಟೇಕ್ ಆಫ್ ಗ್ಲೂಕೋಸ್ ಟು ಪ್ರಮೋಟ್ ಗ್ಲೈಕೋಜೆನೆಸಿಸ್. ಇಲ್ಲಿ ಇನ್ಸುಲಿನ್ ಏನು ಅಂದರೆ ಇಟ್ಸ್ ಎ ಮೀಡಿಯೇಟರ್, ಇಟ್ ಕ್ಯಾರೀಸ್ ಗ್ಲೂಕೋಜನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಇನ್ಸುಲಿನ್ ಬೇಕೇ ಬೇಕು, ಯಾಕೆಂದರೆ ಗ್ಲೂಕೋಸ್ನ ಟಿಶ್ಯೂ ಒಳಗಡೆ ತೊಗೊಂಡೋಗೋಕ್ಕೆ ಮೀಡಿಯೇಟ್ರೇ ಇನ್ಸುಲಿನ್ನು. ಸೊ ಆ ಗ್ಲೂಕೋಸ್ನ ಕ್ಯಾರಿ ಮಾಡಿಕೊಂಡು ಟಿಶ್ಯೂ ಒಳಗಡೆ ತೊಗೊಂಡೋಗುತ್ತೆ. ಸೊ ಹಾಗಾಗಿ ಮಸಲ್ಸ್ನ ಟಿಶ್ಯೂಗೆ ಗ್ಲೂಕೋಸ್ ಸಪ್ಲೈ ಆಗಬೇಕು ಅಂತಂದರೆ ಇಟ್ ನೀಡ್ಸ್ ಅ ಹೆಲ್ಪ್ ಆಫ್ ಇನ್ಸುಲಿನ್. ಸೊ ಆ್ಯನ್ ಅಡಿಪೋಸ್ ಟಿಶ್ಯೂಲಿ ಲೈಪೋಜೆನೆಸಿಸ್ ಅಂದರೆ ಲಿಪಿಡು ಸಿಂಥಸೈಸ್ ಆಗೋ ಹಾಗೆ ಇನ್ಸುಲಿನ್ ಮಾಡುತ್ತೆ. ಮತ್ತು ಇನ್ ದ ಲಿವರ್ ಇಟ್ ಜಸ್ಟ್ ಕಾಸಸ್ ಗ್ಲೈಕೋಜೆನೆಸಿಸ್. ಸೊ ಗ್ಲೈಕೋಜೆನೆಸಿಸ್ಸು ಎಕ್ಸ್ಟ್ರಾ ನಾವು ಏನು ಗ್ಲೂಕೋಸ್ ತಿಂತೀವಿ ಅದೆಲ್ಲ ಗ್ಲೈಕೋಜನ್ನಾಗಿ ಕನ್ವರ್ಟ್ ಮಾಡಿ ಲಿವರಲ್ಲಿ ಅದು ಸ್ಟೋರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇನ್ಕ್ರೀಸ್ಡ್ ಯೂಸ್ ಆಫ್ ಗ್ಲೂಕೋಸ್ ಟು ಡ್ರೈವ್ ATP ಪ್ರೊಡಕ್ಷನ್. ಯಾವಾಗ ನಾವು ಹಸ್ಕೊಂಡಿರ್ತೀವಿ ಮತ್ತೆ ಆ ಗ್ಲೈಕೋಜನ್ ಬ್ರೇಕ್ ಆಗುತ್ತೆ, ಅದು ಗ್ಲೂಕೋಸಾಗಿ ಕನ್ವರ್ಟ್ ಆಗಿ ATPನ ಅಥವಾ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಇಟ್ ಆಲ್ಸೋ ಆ್ಯಕ್ಟ್ಸ್ ಟು ಇನ್ಕ್ರೀಸ್ ಅಪ್ಟೇಕ್ ಆಫ್ ಅಮೈನೋ ಆಸಿಡ್ಸ್ ಆ್ಯಂಡ್ ಸ್ಟಿಮ್ಯುಲೇಟ್ಸ್ ಪ್ರೋಟೀನ್ ಸಿಂಥಸಿಸ್. ಸೊ ಪ್ರೋಟೀನ್ ಸಿಂಥಸೈಸ್ ಆಗೋಕ್ಕೆ ಅಮೈನೋ ಆಸಿಡ್ಸ್ ಬೇಕೇ ಬೇಕು. ಸೊ ಈ ಅಮೈನೋ ಆಸಿಡ್ಸ್ ಕೂಡ ಸಿಂಥಸೈಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ, ಪ್ರೋಟೀನ್ ಸಿಂಥಸೈಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇನ್ಸುಲಿನ್ ಇಸ್ ಎ ಪ್ರೋಟೀನ್ ಹಾರ್ಮೋನ್, ದೇರ್ ಫೋರ್ ಬೈಂಡ್ಸ್ ಟು ಮೆಂಬ್ರೇನ್ ರಿಸೆಪ್ಟಾರ್. ಸೊ ಇನ್ಸುಲಿನ್ ಬೈಂಡಿಂಗ್ ರಿಸೆಪ್ಟಾರ್ಸ್ ಅಂತಲೇ ಇರ್ತವೆ. ಸೊ ಆ ರಿಸೆಪ್ಟಾರ್ಸ್ಗೆ ಬೈಂಡ್ ಆಗಿ ಇನ್ಸುಲಿನ್ ಒಂದು ಪ್ರೋಟೀನ್ ಹಾರ್ಮೋನು. ಸೊ ಬಾಡಿಯಲ್ಲಿರೋ ಎಲ್ಲ ಹಾರ್ಮೋನ್ಸು ದೇ ಆರ್ ಪ್ರೋಟೀನ್. And this insulin also is a protein, so it binds to the membrane receptor and shows its activity and increases the number of glucose carrier molecules. So ಹೇಳಿದ್ನಲ್ಲ ಆಗಲೇ, ಗ್ಲೂಕೋಸ್ ಕ್ಯಾರಿ ಆಗಬೇಕು ಅಂದರೆ ಇನ್ಸುಲಿನ್ ಸಹಾಯದಿಂದ ಇನ್ಸುಲಿನ್ ಗ್ಲೂಕೋಸ್ನ ಕ್ಯಾರಿ ಮಾಡಿ ಸೆಲ್ ಒಳಗಡೆ ಬಿಡುತ್ತೆ. ಆ್ಯಂಡ್ ಲೋ ಲೆವೆಲ್ ಆಫ್ ಇನ್ಸುಲಿನ್ ಲೀಡ್ಸ್ ಟು ಎ ವೆರಿ ರ್ಯಾಪಿಡ್ ಇನ್ಕ್ರೀಸ್ ಆಫ್ ಬ್ಲಡ್ ಗ್ಲೂಕೋಸ್. ದಟ್ಸ್ ವಾಟ್ ಐ ಟೋಲ್ಡ್ ಯು, ದ ಡಯಾಬಿಟಿಸ್ ಮೆಲಿಟಸ್. What are the effects of glucagon? See, glucagon affects an antagonistic to insulin. So ಈ ಗ್ಲುಕಗನ್ ಏನಾಗಿ ಆ್ಯಕ್ಟ್ ಮಾಡುತ್ತೆ ಅಂದರೆ ಅಂಟಗೋನಿಸ್ಟಿಕ್ ಅಂದರೆ ಆಪೋಸಿಟಾಗಿ ಆ್ಯಕ್ಟ್ ಮಾಡುತ್ತೆ ಇನ್ಸುಲಿನ್ಗೆ. ಸೊ ಇನ್ಸುಲಿನ್ನ ಸೆಕ್ರೀಷನ್ನು ಕಡಿಮೆ ಆಗ್ತಾ ಇದ್ದ ಹಾಗೆ, ಅಂದರೆ ಇನ್ಸುಲಿನ್ ಯುಟಿಲೈಸ್ ಆಗ್ತಾ ಇದ್ದ ಹಾಗೆ ಗ್ಲೂಕಗನ್ ಏನಾಗುತ್ತೆ ಅಂತಂದರೆ, ಸೊ ಇಟ್ ಸ್ಟಿಮ್ಯುಲೇಟ್ಸ್. ಸೊ ಈ ಗ್ಲೂಕಗನ್ನು ಇಟ್ ಆ್ಯಕ್ಟ್ಸ್ ಟು ಇನ್ಕ್ರೀಸ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಇನ್ ದ ಬಾಡಿ. ಈ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಜಾಸ್ತಿ ಮಾಡ್ತಾ ಇರುತ್ತೆ, ಇನ್ಸುಲಿನ್ ಕಡಿಮೆ ಮಾಡ್ತಾ ಇರುತ್ತೆ. ಸೊ ಯಾವಾಗ ಗ್ಲೂಕಗನ್ನ ಸಿಂಥಸಿಸ್ ಜಾಸ್ತಿ ಆಗುತ್ತೆ, ಇನ್ಸುಲಿನ್ನು ಕಡಿಮೆನೇ ಇರುತ್ತೆ. ಬಟ್ ಗ್ಲೂಕಗನ್ ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೆ, ಇನ್ಸುಲಿನ್ ಸಿಂಥಸೈಸ್ ಆಗ್ತಾ ಹೋಗುತ್ತೆ. ಸೊ ಇಟ್ ಮೇ ಬಿ ಸೆಕ್ರೇಟೆಡ್ ಫ್ರಮ್ ಪ್ಯಾನ್ಕ್ರಿಯಾಸ್ ಆಲ್ಫಾ ಸೆಲ್ಸ್ ಆ್ಯಂಡ್ ಎಂಟರ್ಸ್ ಇನ್ ಟು ದ ಹೆಪಾಟಿಕ್ portal circulation. So it travels directly to the liver, where it stimulates the liver to break down glycogen stores, that is glycogenolysis. So ಬಾಡಿಯಲ್ಲಿ ಇದೆರಡೂ they'll act vice versa. ಸೊ ಗ್ಲೂಕೋಗನ್ ಸಿಂಥಸೈಸ್ ಆಗುತ್ತೆ, ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಜಾಸ್ತಿ ಮಾಡುತ್ತೆ. ಇನ್ಸುಲಿನ್ ಸಿಂಥಸೈಸ್ ಆಗುತ್ತೆ, ಬ್ಲಡ್ ಗ್ಲೂಕೋಸ್ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೆ ಆಗ ಇನ್ಸುಲಿನ್ ಸ್ಟಿಮ್ಯುಲೇಟ್ ಆಗುತ್ತೆ, ಸಿಂಥಸೈಸ್ ಆಗುತ್ತೆ. ಪ್ಯಾನ್ಕ್ರಿಯಾಟಿಕ್ ಹೈಲೈಟ್ ಬೀಟಾ ಸೆಲ್ಸ್ ಸ್ಟಿಮ್ಯುಲೇಟ್ ಆಗಿ ಇನ್ಸುಲಿನ್ನ ಸೆಕ್ರೇಟ್ ಮಾಡ್ತಾ ಹೋಗುತ್ತೆ. ಸೊ ಆವಾಗ ಬ್ಲಡ್ ಗ್ಲೂಕೋಸ್ ಲೆವೆಲ್ಲು ಇನ್ಸುಲಿನ್ ಸೆಕ್ರೇಟ್ ಆದಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಟ್ ಆಲ್ಸೋ ಸ್ಟಿಮ್ಯುಲೇಟ್ಸ್ ಗ್ಲೂಕೋಸ್ ಸ್ಪೇರಿಂಗ್ ಆ್ಯಂಡ್ ಎನ್ಕರೇಜಸ್ ದ ಯೂಸ್ ಆಫ್ ಆಲ್ಟರ್ನೇಟ್ ಫ್ಯೂಯಲ್ ಫಾರ್ ಎನರ್ಜಿ ಸೋರ್ಸ್. ಅದೇ ಸ್ಟೋರ್ ಆಗಿದ್ದ ಗ್ಲೈಕೋಜನ್ ಎಲ್ಲ ಬ್ರೇಕ್ ಆಗಿ ಅದು ಎನರ್ಜಿಯನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. And important to maintain adequate glucose level as the nervous system is an obligate consumer of glucose. ನಮ್ಮ ಬಾಡಿಲಿ ಎಲ್ಲದಕ್ಕಿಂತ ಜಾಸ್ತಿ ಗ್ಲೂಕೋಸು ಕನ್ಸ್ಯೂಮ್ ಆಗಿದೆ ನಮ್ಮ ನರ್ವಸ್ ಸಿಸ್ಟಮಲ್ಲಿ. ಸೊ ನರ್ವಸ್ ಸಿಸ್ಟಮಿಗೆ ಏನಾದರೂ ಗ್ಲೂಕೋಸ್ ಸಪ್ಲೈ ಆಗಿಲ್ಲ ಅಂತಂದರೆ ವಿ ಬಿಕಮ್ ಫೇಂಟ್, ನಾವು ಜ್ಞಾನ ತಪ್ಪಿಬಿಡ್ತೀವಿ. ಯಾಕಂದರೆ ಬಾಡಿಲಿ ಹೆಚ್ಚು ಗ್ಲೂಕೋಸ್ನ ಯುಟಿಲೈಸ್ ಮಾಡ್ಕೊಳ್ಳೋದು ಮತ್ತು ಹೆಚ್ಚು ಗ್ಲೂಕೋಸ್ ಕನ್ಸ್ಯೂಮ್ ಆಗೋದೇ ನರ್ವಸ್ ಸಿಸ್ಟಮಲ್ಲಿ. ಸೊ ಅಲ್ಲಿಗೆ ಗ್ಲೂಕೋಸು ನಾವು ತಿಂತೀವೋ ಇಲ್ವೋ, ಆದರೆ ಗ್ಲೂಕೋಸ್ ಮಾತ್ರ ಕಂಟಿನ್ಯೂಸ್ ಆಗಿ ಸಪ್ಲೈ
ಆಗ್ತಾನೆ ಇರಬೇಕು. ಸೊ ಆ ಥರ ಗ್ಲೂಕೋಸು ಬ್ರೈನಿಗೆ ಸಪ್ಲೈ ಆಗೋ ಥರ ನೋಡ್ಕೊಳ್ಳೋದೇ ಗ್ಲೂಕಗನ್ನು. ಆ್ಯಂಡ್ ಇಟ್ ಪ್ರಮೋಟ್ಸ್ ಗ್ಲೂಕೋನಿಯೋಜೆನೆಸಿಸ್ ಇನ್ ಲಿವರ್ ಫ್ರಮ್ ಅಮೈನೋ ಆ್ಯಸಿಡ್ಸ್. ನಾನು ಅವಾಗಲೇ ಹೇಳಿದ್ದೆ ಗ್ಲೂಕೋನಿಯೋಜೆನೆಸಿಸ್ ಅಂದರೆ ಏನು ಅಂತ. ನಾನ್ ಗ್ಲೂಕೋಸ್ ಮಾಲಿಕ್ಯೂಲಿಂದ ಗ್ಲೂಕೋಸ್ ಸೆಕ್ರೇಟ್ ಆಗೋದು. ಸೊ ಈ ಗ್ಲೂಕೋಸ್ ಹೇಗೆ ನಾನ್ ಮಾಲಿಕ್ಯೂಲ್ಸಿಂದ ಸೆಕ್ರೇಟ್ ಆಗುತ್ತೆ ಅಂದರೆ ಈ ಲಿಪಿಡ್ಸಿಂದ ಆಗಿರಬಹುದು ಅಥವಾ ಅಮೈನೋ ಆ್ಯಸಿಡ್ಸ್ ಆಗಿರ್ಬೋದು. ಇಲ್ಲಿ ಅಮೈನೋ ಆ್ಯಸಿಡ್ಸಿಂದ ಗ್ಲೂಕೋಸು ಸಿಂಥಸೈಸ್ ಆಗೋ ಹಾಗೆ ಲಿವರಲ್ಲಿ ಗ್ಲೂಕೋಗನ್ನು ನೋಡ್ಕೊಳ್ಳುತ್ತೆ. ಸೊ ನಾವು ನಾನ್ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ತಿಂದಾಗಲೂ ಕೂಡ ಗ್ಲೂಕೋಸು ಸೆಕ್ರೇಟ್ ಆಗೋ ಹಾಗೆ ಮಾಡುತ್ತೆ. ಆ್ಯಂಡ್ ಗ್ಲೂಕೋಗನ್ ಡಸ್ ನಾಟ್ ಅಫೆಕ್ಟ್ ಮೆನಿ ಅದರ್ ಟಾರ್ಗೆಟ್ ಟಿಶ್ಯೂಸ್ ಆಸ್ ದ ಲಿವರ್ ಬ್ರೇಕ್ಸ್ ಡೌನ್ ಗ್ಲೂಕೋಗನ್ ಬಿಫೋರ್ ಇಟ್ ಕ್ಯಾನ್ ಪಾಸ್ ಆನ್ ಟು ಅದರ್ ಆರ್ಗನ್ಸ್. ಸೊ ಲಿವರಲ್ಲಿ ಗ್ಲೂಕೋಸು ಗ್ಲೈಕೋಜನ್ ಬ್ರೇಕ್ ಆಗಿ ಗ್ಲೂಕೋಸ್ ಆದರೂ ಕೂಡ ಅದು ಬೇರೆ ಆರ್ಗನ್ನ ಏನು ಮಾಡಲ್ಲ, ಅಫೆಕ್ಟ್ ಮಾಡಲ್ಲ. ಅಲ್ಲಿಗೆ ಕಂಟಿನ್ಯೂಸ್ ಆಗಿ ಗ್ಲೂಕೋಗನ್ನು ಸೆಕ್ರೇಟ್ ಆಗ್ತಾನೆ, ಸಪ್ಲೈ ಆಗ್ತಾನೆ ಇರುತ್ತೆ. ಸೊ ದಿಸ್ ಈಸ್ ಅಗೇನ್ ದ ಸಮರಿ ಆಫ್ ದ ಇನ್ಸುಲಿನ್ ಆ್ಯಂಡ್ ಗ್ಲೂಕೋಗನ್ functions. So thank you students, thank you for your patience watching, and this completes your endocrine system.